Hello everyone, good evening. Welcome to the class. I hope I'm audible to everyone. Okay, so let us begin. NMMS Smart Underally, next chapter, 20th chapter. Okay, so this is 20th chapter. ಏನ್ ಹೇಳುತ್ತೆ ನಂಬರ್ ಸೀಕ್ವೆನ್ಸ್, ಸಂಖ್ಯೆಗಳ ಅನುಕ್ರಮ. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಚಾಪ್ಟರ್ ಡೈರೆಕ್ಟ್ ಕ್ವಶನ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ಜಾಸ್ತಿ ಒಂದು ಫಿಕ್ಸ್ ಥೇರಿ ಎಕ್ಸ್ಪ್ಲೇನ್ ಅಂತ ಏನಿಲ್ಲ. ಏನಿರುತ್ತೆ ಇದ್ರಲ್ಲಿ ಅಂದ್ರೆ ಆಸ್ ದ ಟೈಟಲ್ ಸೇಸ್ ನಂಬರ್ ಸೀಕ್ವೆನ್ಸ್. ಓಕೆ, ಸೊ ಒಂದು ಸಂಖ್ಯೆಗಳ ಅನುಕ್ರಮ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಒಂದು ಕ್ವೆಶನ್ ನೋಡ್ಬೋದು, ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಹೌದಾ? ಸೊ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಪ್ರತಿ ಕ್ವೆಶನ್ಗೂ. ಅದನ್ನ ಓದ್ಕೊಂಡು ಅದರ ಪ್ರಕಾರ ನಾವು ಆನ್ಸರ್ ಬರಿಬೇಕು. ಓಕೆ, ಸೊ ಇಲ್ಲಿ ಒಂದು ನೋಡ್ಬೋದು, ಕೆಳಗಡೆ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ನಂಬರ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಮೇಲೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ಓದ್ಕೊಂಡು ಅದ್ರ ಪ್ರಕಾರ ಇದು ನಾವು ಆನ್ಸರ್ ಹುಡುಕ್ಬೇಕು ಇದಕ್ಕೆ. ಓಕೆ, ಸೊ ಏನಿಲ್ಲ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ, ತುಂಬಾ ಈಸಿ ಚಾಪ್ಟರ್. ಏನು ಒಂದು ನೀವು ಸಾರಿ ಏನು ಒಂದು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇಸ್, ಈ ತರ ಕ್ವೆಶನ್ಸ್ ಅಲ್ಲಿ ಅಥವಾ ಈ ನಂಬರ್ ಸೀಕ್ವೆನ್ಸ್ ಈ ಚಾಪ್ಟರ್ ಅಲ್ಲಿ ರಾಂಗ್ ಹೋಗೋದು ತುಂಬಾ ಚಾನ್ಸಸ್ ಇದೆ. ಯಾಕಂದ್ರೆ ಈ ತರ ಜಾಸ್ತಿ ನಂಬರ್ ಇದ್ದಾಗ ಒಮ್ಮೊಮ್ಮೆ ಕೌಂಟ್ ಮಾಡುವಾಗ ತಪ್ಪಾಗಿ ಹೋಗ್ಬಿಡುತ್ತೆ. ಒಂದೊಂದು ಮಿಸ್ ಮಾಡ್ತೀರಾ ನಂಬರು, ಅಥವಾ ಒಂದೊಂದ್ಸಲ ಅದೇ ಮಿಸ್ ಬಿಡ್ತೀರಾ. ಓಕೆ, ಅಥವಾ ಒಂದೊಂದ್ಸಲ ಜಾಸ್ತಿ ಕೌಂಟ್ ಆಗ್ಬಿಡುತ್ತೆ ಗೊತ್ತಿಲ್ಲದೆ. ಸೊ ದಟ್ ಈಸ್ ದ ರೀಸನ್ ಚಾಪ್ಟರ್ ತುಂಬಾ ಈಸಿ, ಆದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರಿನಾ? ಓಕೆ, ಸೊ ಯಾಕೆ ಏನು ಒನ್ ಬೈ ಒನ್ ಕ್ವೆಶನ್ಸ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿತ್ ದಟ್ ಲೆಟ್ ಅಸ್ ಡೈರೆಕ್ಟ್ಲಿ ಸ್ಟಾರ್ಟ್ ದ ಕ್ವೆಶನ್ಸ್. ಓಕೆ, ಸೊ ನಂಬರ್ ಸೀಕ್ವೆನ್ಸ್ ಒಂದು ಅನುಕ್ರಮ ಕೊಟ್ಟಿರ್ತಾರೆ. ಆ ಅನುಕ್ರಮಕ್ಕೆ ಕೊಟ್ಟಿರುವ ಇನ್ಸ್ಟ್ರಕ್ಷನ್, ಈ ಸೆಂಟೆನ್ಸ್ ನಿಮ್ದು ಇನ್ಸ್ಟ್ರಕ್ಷನ್, ಅದನ್ನ ಓದ್ಕೊಂಡು ಆನ್ಸರ್ ಕಂಡುಹಿಡಬೇಕು. ಸರಿನಾ? ಓಕೆ, ಸೊ ದ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಕೊಟ್ಟಿರುವ ಶ್ರೇಣಿಯಲ್ಲಿ ಸಮ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ತಕ್ಷಣ ಎಷ್ಟು ಬಾರಿ ಬಂದಿದೆ. ಓಕೆ, ಸೊ ಇದರಲ್ಲಿ ಮೇನ್ ನಮ್ಗೆ ಏನೇನ್ ಗೊತ್ತಿರ್ಬೇಕಪ್ಪ, ತುಂಬಾ ಸಿಂಪಲ್ ನಾಲೆಜ್. ಏನು? ನ್ಯಾಚುರಲ್ ನಂಬರ್ಸ್, ರಿಯಲ್ ನಂಬರ್ಸ್, ಆಡ್ ನಂಬರ್ಸ್, ಈವನ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಇವು. ಓಕೆ, ಸೊ ಆಡ್ ಈವನ್ ಅಂದ್ರೆ ಗೊತ್ತು, ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ಅಂದ್ರೆ ಭಾಜ್ಯ ಸಂಖ್ಯೆಗಳು, ಅಂಡ್ ಸೋ ಆನ್. ಓಕೆ, ಅಷ್ಟು ಗೊತ್ತಿದ್ರೆ ಸಾಕು. ಇಲ್ಲಿ ನಮ್ಗೆ ಟಾಸ್ಕ್ ಅಂದ್ರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್, ಅದು ಒಂದೇ ಟಾಸ್ಕ್ ಇಲ್ಲಿ. ಓಕೆ, ಎಸ್, ಏನ್ ಹೇಳ್ತಾ ಇದ್ದಾರೆ, ಕೊಟ್ಟಿರುವ ಶ್ರೇಣಿಯಲ್ಲಿ ಸಮ ಸಂಖ್ಯೆಯು ಅಂದ್ರೆ ನಾವ್ ಏನ್ ಕಂಡು ಹಿಡಿಬೇಕು, ಸಮ ಸಂಖ್ಯೆ ಯಾವ ತರ, ಅವಿಭಾಜ್ಯ ಸಂಖ್ಯೆಯ ನಂತರ ತಕ್ಷಣ ಎಷ್ಟು ಬಾರಿ ಬಂದಿದೆ. ಅದರ ಅರ್ಥ ಏನು, ಈ ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಸಮ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ತಕ್ಷಣ ಅಂದ್ರೆ ಇಮಿಡಿಯೇಟ್ಲಿ, ಓಕೆ, ಎಷ್ಟು ಬಾರಿ ಬಂದಿದೆ. ಒಂದ್ಸಲ ಇಂಗ್ಲಿಷ್ ನಲ್ಲೂ ನೋಡ್ಕೊಂಡ್ಬಿಡೋಣ. ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಟೈಮ್ಸ್ ಈವನ್ ನಂಬರ್ಸ್ ಅಕರ್, ಅಂದ್ರೆ ಈವನ್ ನಂಬರ್ ಬರ್ಬೇಕು. ಯಾವ ತರ? ಇಮಿಡಿಯೇಟ್ಲಿ ಆಫ್ಟರ್ ಅ ಪ್ರೈಮ್ ನಂಬರ್. ಓಕೆ, ಸೊ ಇಲ್ಲಿ ಎಷ್ಟು ಸಲ ಅಂದ್ರೆ ಕೌಂಟ್ ಮಾಡಬೇಕು. ಈವನ್ ನಂಬರ್ ಪ್ರೈಮ್ ನಂಬರ್ ನಂತರ ತಕ್ಷಣ ಎಷ್ಟು ಸಲ ಬಂದಿದೆ. ಓಕೆ, ಸೊ ಇದರಲ್ಲಿ ಸುಮಾರು ವೇಸ್ ಇದಾವೆ. ನಾನು ಫಸ್ಟ್ ಏನ್ ಮಾಡ್ಕೊಳ್ಳಿ ನೀವು, ಎಸ್, ಓಕೆ, ಸೊ ಏನ್ ಮಾಡಿ, ಫಸ್ಟ್ ಏನ್ ಕೊಡ್ತಾ ಇದ್ದಾರೆ, ಒಂದು ಕೀವರ್ಡ್ ಹುಡ್ಕೊಳ್ಳಿ. ಓಕೆ, ಸೊ ನಮ್ಗಪ್ಪ ಏನ್ ಕೀವರ್ಡ್ ಇಲ್ಲಿ, ನಾನು ಫಸ್ಟ್ ಏನ್ ಕಂಡು ಹಿಡಿಬೇಕು, ಈವನ್ ನಂಬರ್ಸ್, ಸಮ ಸಂಖ್ಯೆಗಳು. ಹೌದಾ? ಸೊ ಫಸ್ಟ್ ಸಮ ಸಂಖ್ಯೆಗಳನ್ನ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಎಲ್ಲೆಲ್ಲಿದೆ ಸಮ ಸಂಖ್ಯೆ? ಇದಿದೆ, ಐ ಟೇಕ್ ಸಮ್ ಅದರ್ ಕಲರ್. ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ಆಲ್. ಓಕೆ, ಸೊ ದೀಸ್ ಆರ್ ಆಲ್ ವಾಟ್, ಸಾರಿ, ಇವು ನಿಮ್ದು ಈವನ್ ನಂಬರ್ಸ್, ಕರೆಕ್ಟಾ? ಓಕೆ, ಏನ್ ಹೇಳ್ತಾರೆ, ಈವನ್ ನಂಬರ್ ಪ್ರೈಮ್ ನಂಬರ್ ತಕ್ಷಣ ನೆಕ್ಸ್ಟ್ ಬರಬೇಕು. ಆಫ್ಟರ್ ಅಂದ್ರೆ ಪ್ರೈಮ್ ನಂಬರ್ ಆದ್ಮೇಲೆ ಬರಬೇಕು, ತಕ್ಷಣ. ಓಕೆ,
this is the topic number sequence. Okay, yes. So we will start with first even number ಸಮ ಸಂಖ್ಯೆ. ಓಕೆ, ಸೊ ಫಸ್ಟ್ ಏನಿದೆಪ್ಪ 2 ಇದೆ, ಅದ್ರ ಹಿಂದೆ ಇರೋದೇನಿದೆ 1 ಇದೆ. ಸೊ 2 1 ನಂತರ ಬರ್ತಾ ಇದೆ. ಓಕೆ, ನಮ್ಗೆ ನಂತರ ಬೇಕು, 1 ನಂತರ ಬರ್ತಾ ಇದೆ. ಆದ್ರೆ 1 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ನಮ್ಗೆ ಏನ್ ಬೇಕು, ಈ ಸಮ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯ ನಂತರ ಬರಬೇಕು. ಹೌದಾ? ಓಕೆ, ಸೊ 2 ಆಗಲ್ಲ. 8 ಹೋಗೋಣ. 8 ಯಾವ ನಂಬರ್ ನಂತರ ಬರ್ತಾ ಇದೆ? 2 ನಂತರ. 2 ಅನ್ನೋದು ಪ್ರೈಮ್ ಅಲ್ವಾ? ಕರೆಕ್ಟ್. ಸೊ ಇದನ್ನ ನಾನು ಸ್ಟಾರ್ ಅಂತ ಹಾಕೋತೀನಿ, ಅಂದ್ರೆ ನಾನು ಇದನ್ನ ಕೌಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈವನ್ ನಂಬರ್ ಇಸ್ 4. ಎದ್ರ ನಂತರ ಬರ್ತಾ ಇದೆ? 8 ನಂತರ. 8 ಅನ್ನೋದು ಇಟ್ ಇಸ್ ನಾಟ್ ಅ ಪ್ರೈಮ್. ಓಕೆ, ಸೊ 4 ಆಗಲ್ಲ. ಈಗ 2 ಬನ್ನಿ. 2 ಯಾವ ನಂಬರ್ ನಂತರ ಬರ್ತಾ ಇದೆ? 4 ನಂತರ. ಆದ್ರೆ 4 ಈವನ್ ನಂಬರ, ಸಾರಿ ಪ್ರೈಮ್ ನಂಬರ ಅಲ್ಲ, ಬಿಡಿ. ಓಕೆ, ನೆಕ್ಸ್ಟ್ ಈವನ್ ನಂಬರ್ ಯಾವುದು? 6. ಯಾವ ನಂಬರ್ ನಂತರ ಬರ್ತಾ ಇದೆ? 7 ನಂತರ ಬರ್ತಾ ಇದೆ. ಹೌದಾ? ಸಿ, ಐ ಟೋಲ್ಡ್ ಯು ದಿಸ್ ಇಸ್ ದ ಟಾಪಿಕ್ ನಂಬರ್ ಸೀಕ್ವೆನ್ಸ್. ಅಂಡ್ ದಿಸ್ ಟಾಪಿಕ್ ಐ ಸೆಡ್ ಕ್ವೆಶನ್ ಅಲ್ಲೇ ಸೆಂಟೆನ್ಸ್ ಇದೆ, ಸೆಂಟೆನ್ಸ್ ಪ್ರಕಾರನೇ ನಾವು ಮಾಡ್ತಾ ಹೋಗ್ಬೇಕು. ಇದಕ್ಕೆ ಥೇರಿ ಅಂತ ಏನಿಲ್ಲ. ಓಕೆ, ಎಸ್, ವೇರ್ ಐ ವಾಸ್ 6. ಓಕೆ, 6 7 ನಂತರ ಬರ್ತಾ ಇದೆ. 7 ಅನ್ನೋದು ಪ್ರೈಮ್ ನಂಬರ್. ಹೌದು, ಸೊ ಇದನ್ನ ಸ್ಟಾರ್ ಅಂತ ಇಟ್ಕೊಳ್ಳೋಣ. ದಟ್ ಮೀನ್ಸ್ ಐ ಹ್ಯಾವ್ ಟು ಕೌಂಟ್ ಇಟ್. ಓಕೆ, ನೆಕ್ಸ್ಟ್ ಈವನ್ ನಂಬರ್ ಇಸ್ 8. 8 ಯಾವ್ದ್ರ ನಂತರ ಬರ್ತಾ ಇದೆ? 9 ನಂತರ. ಆದ್ರೆ 9 ಅನ್ನೋದು ಪ್ರೈಮಾ? ಅಲ್ಲ, ಸೊ 8 ಬರಲ್ಲ. ನೆಕ್ಸ್ಟ್ 4 ಹೋಗೋಣ. 4 ಇಸ್ ಅ ಈವನ್ ನಂಬರ್ ಅಂಡ್ ಇಟ್ ಇಸ್ ಕಮಿಂಗ್ ಆಫ್ಟರ್ 5. 5 ಅನ್ನೋದೇನು? ಹೌದು, ಇಟ್ ಇಸ್ ಅ ಪ್ರೈಮ್ ನಂಬರ್. ಸೊ ಇದನ್ನ ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ 6 ಯಾವ್ದ್ರ ನಂತರ ಬರ್ತಾ ಇದೆ? 1. ಆದ್ರೆ 1 ಅನ್ನೋದು ಪ್ರೈಮ್ ಅಲ್ಲ. ಹೌದಾ? ನೆಕ್ಸ್ಟ್ 8 ಅನ್ನೋದು 7 ನಂತರ ಬರ್ತಾ ಇದೆ. 7 ಅನ್ನೋದು ಪ್ರೈಮ್ ನಂಬರ್. ಹೌದು. ಓಕೆ, 4 ಯಾವ್ದ್ರ ನಂತರ ಬರ್ತಾ ಇದೆ? 1 ನಂತರ. ಆದ್ರೆ ಇದು ಪ್ರೈಮ್ ಅಲ್ಲ. ನೆಕ್ಸ್ಟ್ 2 ಯಾವ್ದ್ರ ನಂತರ ಬರ್ತಾ ಇದೆ? 4 ನಂತರ. ಆದ್ರೆ 4 ಇಸ್ ನಾಟ್ ಅ ಪ್ರೈಮ್, ಬಿಡಿ. ನೆಕ್ಸ್ಟ್ ಇಸ್ ಅಗೇನ್ 2 ಯಾವ ನಂಬರ್ ನಂತರ ಬರ್ತಾ ಇದೆ? 2 ನಂತರ. ಹೌದಾ? ಸೊ 2 ಇಸ್ ಅಗೇನ್ ವಾಟ್? ಪ್ರೈಮ್ ನಂಬರ್. ಸೊ ಇದನ್ನು ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ ಈವನ್ ನಂಬರ್ ಇಸ್ 4 ಯಾವ ನಂಬರ್ ನಂತರ ಬರ್ತಾ ಇದೆ? 2 ನಂತರ. 2 ಇಸ್ ಅ ಪ್ರೈಮ್ ನಂಬರ್ ಅಲ್ವಾ? ಎಸ್, ಸೊ ಇದು ಕೂಡ ಕೌಂಟ್ ಮಾಡಬೇಕು. ಹಾಗಾದ್ರೆ ಸಮಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ಎಷ್ಟು ಬಾರಿ ಬಂದಿದೆ? ಎಷ್ಟು ಸ್ಟಾರ್ ಬಂದ್ವು ಇಲ್ಲಿ? 1 2 3 4 5 6. ಸೊ ವಾಟ್ ಶುಡ್ ಬಿ ಆನ್ಸರ್? ಆಪ್ಷನ್ ಎ 6. ಓಕೆ, ಸೊ ಇಲ್ಲೇ ಸೆಂಟೆನ್ಸ್ ಅಲ್ಲೇ ಇದೆ. ಆ ಸೆಂಟೆನ್ಸ್ ಅನ್ನ ಓದ್ಕೊಂಡು ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಿಚ್ ಎವರ್ ಲ್ಯಾಂಗ್ವೇಜ್ ಯು ಆರ್ ಕಂಫರ್ಟೇಬಲ್. ಕನ್ನಡ ಕಂಫರ್ಟ್ ಜಾಸ್ತಿ ಇರುತ್ತಾ? ಇಂಗ್ಲಿಷ್ ಕಂಫರ್ಟ್ ಜಾಸ್ತಿ ಇರುತ್ತಾ? ಎರಡೂ ಇರುತ್ತೆ. ಸೊ ದಯವಿಟ್ಟು ಸೆಂಟೆನ್ಸ್ ಅನ್ನ ಮಾತ್ರ ನೀಟಾಗಿ ಓದ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾವ್ ಏನ್ ಕಂಡು ಹಿಡಿಬೇಕು? ಓಕೆ, ಸೊ ಇಲ್ಲಿ ಏನ್ ಕಂಡು ಹಿಡಿಬೇಕು? ಸಮಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ಎಷ್ಟು ಬಾರಿ ಬಂದಿದೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್. ಓಕೆ, ನೋಡ್ಬೋದು ಮತ್ತೆ ಒಂದು ಅನುಕ್ರಮ ನಂಬರ್ಸ್ ಇದಾವೆ. ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯು 2 ಸಮ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ? ಹೌದಾ? ನಾವೇನ್ ಕಂಡು ಹಿಡಿಬೇಕಪ್ಪ? ಕೀವರ್ಡ್ ಏನ್ ನಿಮ್ಗಿಲ್ಲಿ? ಫಸ್ಟ್ ಕೀವರ್ಡ್ ಬರ್ಕೊಂಡ್ಬಿಡಿ. ನಿಮ್ಗೆ ಏನ್ ಬೇಕು? ಹೌದಾ? ಏನ್ ಬೇಕು ನಮ್ಗೆ? ಬೆಸ ಸಂಖ್ಯೆ. ಸೊ ಬೆಸ ಸಂಖ್ಯೆನ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಡಿ ಫಸ್ಟ್, ಎಲ್ಲೆಲ್ಲಿದೆ. ದೆನ್ ಕಂಡೀಷನ್, ಏನ್ ಹೇಳ್ತಾರೆ ಕಂಡೀಷನ್ ನೋಡೋಣ. ಓಕೆ, ಸೊ ಐ ವಿಲ್ ಮಾರ್ಕ್ ದ ಆಡ್ ನಂಬರ್ಸ್ ಫಸ್ಟ್. ಓಕೆ, ಸೊ ಇದು ನಿಮ್ದು ಬೆಸ ಸಂಖ್ಯೆ. ಏನಾಗಿರ್ಬೇಕು ಈ ಬೆಸ ಸಂಖ್ಯೆ? ಬೆಸ ಸಂಖ್ಯೆಯು 2 ಸಮ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ. ಅಂದ್ರೆ ಈ ಬೆಸ ಸಂಖ್ಯೆ ಅಕ್ಕಪಕ್ಕದಲ್ಲಿ 2 ಸಮ ಸಂಖ್ಯೆ ಇರಬೇಕು. ಅಂದ್ರೆ ಆ ಬೆಸ ಸಂಖ್ಯೆ 2 ಸಮ ಸಂಖ್ಯೆಗಳ ನಡುವೆ, ಅಂದ್ರೆ ಮಧ್ಯದಲ್ಲಿ ಬರಬೇಕು. ಹೌದಾ? ಓಕೆ, ಸೊ ಈಗ ನೋಡೋಣ. ಫಸ್ಟ್ ಬೆಸ ಸಂಖ್ಯೆ ಯಾವುದು? ಆಡ್ ನಂಬರ್ ಇಸ್ 1 ಯಾವ್ದ್ರ ಮಧ್ಯದಲ್ಲಿದೆ? 6 and 4 ಬೋತ್ ಆರ್ ಈವನ್ ನಂಬರ್ಸ್. ಕರೆಕ್ಟ್. ಸೊ ಇದು ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ 9 ಯಾವ್ದ್ರ ಮಧ್ಯದಲ್ಲಿದೆ? 4 and 8 ಬೋತ್ ಆರ್ ಈವನ್ ನಂಬರ್ಸ್. ಸೊ ಇದನ್ನ ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ 3 ಯಾವ್ದ್ರ ಮಧ್ಯದಲ್ಲಿ ಇದೆ? 8 and 1.
8 ಈವನ್ ನಂಬರ್, ಆದರೆ 1 ಅನ್ನೋದು ಈವನ್ ನಂಬರ್ ಅಲ್ಲ. ಸೊ 3 ಕೌಂಟ್ ಆಗಲ್ಲ. ನೆಕ್ಸ್ಟ್ 1 ಯಾವ್ದ್ರ ಮಧ್ಯದಲ್ಲಿದೆ? 3 ಅಂಡ್ 3. ನಮಗೆ ಈವನ್ ನಂಬರ್ ಬೇಕು, ಇದು ಕೌಂಟ್ ಆಗಲ್ಲ. ನೆಕ್ಸ್ಟ್ 3 ಯಾವ್ದ್ರ ಮಧ್ಯದಲ್ಲಿದೆ? 1 ಅಂಡ್ 4 ಈವನ್ ನಂಬರ್, ಆದರೆ 1 ಅನ್ನೋದು ಈವನ್ ನಂಬರ್ ಅಲ್ಲ. ಹೌದಾ? ನೆಕ್ಸ್ಟ್ 5 ಯಾವ್ರ ಮಧ್ಯದಲ್ಲಿದೆ? 4 ಅಂಡ್ 6 ವಿಚ್ ಆರ್ ಬೋತ್ ಈವನ್ ನಂಬರ್ಸ್. ಸೊ ಇದನ್ನು ಇಟ್ಕೊಳ್ಳೋಣ ಕೌಂಟ್ ಮಾಡೋದಕ್ಕೆ. ನೆಕ್ಸ್ಟ್ 7 ಯಾವ್ದ್ರ ಮಧ್ಯದಲ್ಲಿದೆ? 3 ಅಂಡ್ 8. 3 ಅನ್ನೋದು ಈವನ್ ನಂಬರ್ ಅಲ್ಲ. ನೆಕ್ಸ್ಟ್ 3 ಯಾವ್ದ್ರ ಮಧ್ಯದಲ್ಲಿದೆ? 7 ಅಂಡ್ 4 ಈವನ್ ನಂಬರ್ ಮಧ್ಯದಲ್ಲಿ ಇಲ್ಲ. ಈ ಕಡೆ ಆಡ್ ನಂಬರ್ ಇದೆ, ಈ ಕಡೆ ಈವನ್ ನಂಬರ್ ಇದೆ. ನೆಕ್ಸ್ಟ್ 1 ಯಾವ್ದ್ರ ಮಧ್ಯದಲ್ಲಿದೆ? 4 ಅಂಡ್ 2. ಹೌದಾ? ಬೋತ್ ಆರ್ ಈವನ್ ನಂಬರ್ಸ್, ಸೊ ದಿಸ್ ವಿಲ್ ಬಿ ಕೌಂಟೆಡ್. ನೆಕ್ಸ್ಟ್ 3 ಅನ್ನೋದಕ್ಕೆ ನೆಕ್ಸ್ಟ್ ನಂಬರ್ ಇಲ್ಲ. ಏನ್ ಹೇಳಿದ್ದಾರೆ? ನಡುವೆ ಬರಬೇಕು. ನಡುವೆ ಬರೋದಕ್ಕೆ ಮತ್ತೊಂದು ನಂಬರ್ ಬೇಕು, ಸೊ ಇದು ಕೂಡ ಕೌಂಟ್ ಆಗಲ್ಲ. ಹಾಗಾದ್ರೆ ಟೋಟಲ್ ಎಷ್ಟು ನಂಬರ್ಸ್ ಅದು? ಎಷ್ಟು ಸ್ಟಾರ್ ಬರ್ಕೊಂಡಿದೀವಿ? 4 ಸ್ಟಾರ್ ಬರ್ಕೊಂಡಿದೀವಿ. ಅದರ ಅರ್ಥ ಏನು? ಇವು ಬೆಸ ಸಂಖ್ಯೆಗಳು. ಯಾವ ತರ? 2 ಸಮ ಸಂಖ್ಯೆಗಳ ನಡುವೆ ಬರುವ ಬೆಸ ಸಂಖ್ಯೆಗಳು. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ 4. Yes. Okay, if you have any doubt, please ask the doubt. I'm not understanding what response I should give. Okay, what is your doubt? I have told you, students, please put down your doubt. ಡೈರೆಕ್ಟ್ ಆಗಿ ಡೌಟ್ ಹಾಕಿದ್ರೆ ನನ್ಗೆ ಗೊತ್ತಾಗುತ್ತೆ ಏನ್ ಕ್ವೆಶನ್ ಅಂತ. ಓಕೆ, ಎಸ್. ನೆಕ್ಸ್ಟ್, ಓಕೆ, ಸೊ ಮತ್ತೆ ಒಂದು ಸೀಕ್ವೆನ್ಸ್ ಇದೆ, ನೋಡ್ಬೋದು. ಏನ್ ಹೇಳ್ತಾರೆ? ಕೊಟ್ಟಿರುವ ಶ್ರೇಣಿಯಲ್ಲಿ ಯಾವುದೇ 3 ಅನುಕ್ರಮ ಸಂಖ್ಯೆಗಳನ್ನು ಪರಿಗಣಿಸಿದಾಗ, ಓಕೆ, ಸೊ in the given series considering any 3 consecutive numbers, ಅಂದ್ರೆ ಅನುಕ್ರಮ ನಂಬರ್ಸ್. ಸಮಸಂಖ್ಯೆಯು, ಓಕೆ, ಸೊ ನಮ್ಗೇನ್ ಬೇಕು? ಸಮಸಂಖ್ಯೆ ಬೇಕು. ಸಮಸಂಖ್ಯೆಯು 2 ಅವಿಭಾಜ್ಯ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ ಅಂದ್ರೆ, in the given series considering any 3 numbers, consecutive numbers, the number of times even number. ನಮ್ಗೆ ಏನ್ ಬೇಕು? ಈವನ್ ನಂಬರ್. ಯಾವ ತರ? ಬಿಟ್ವೀನ್ ಪ್ರೈಮ್ ನಂಬರ್ಸ್ ಎಷ್ಟು ಸಲ ಬಂದಿದೆ. ಓಕೆನಾ? ಸೊ ಫಸ್ಟ್ ನಮ್ಗೆ ಏನ್ ಬೇಕು? ಸಮಸಂಖ್ಯೆ ಬೇಕು. ಸಮಸಂಖ್ಯೆಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ, ನೋಡ್ಕೊಂಡ್ಬಿಡೋಣ. ಸೊ ದೀಸ್ ಆರ್ ಯೋರ್ ಈವನ್ ನಂಬರ್ಸ್. ಓಕೆ, ಸರಿ. ಸೊ ಇದು ನಿಮ್ದು ಈವನ್ ನಂಬರ್ಸ್ ಆಯ್ತು. ಈ ಈವನ್ ನಂಬರ್ಸ್ ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ ಬರಬೇಕು? 2 ಅವಿಭಾಜ್ಯ ಸಂಖ್ಯೆಗಳ ನಡುವೆ, ಬಿಟ್ವೀನ್ 2 ಪ್ರೈಮ್ ನಂಬರ್ಸ್. ಓಕೆ, ಸೊ ಈ ಸಮಸಂಖ್ಯೆಗಳಲ್ಲಿ ಯಾವ ನಂಬರ್ ಪ್ರೈಮ್ ನಂಬರ್ಸ್ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ ಪ್ರೈಮ್ ನಂಬರ್ಸ್ ಇರಬೇಕು, ಅದನ್ನ ಕೌಂಟ್ ಮಾಡಬೇಕು. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ 2 ಯಾವ್ದ್ರ ಮಧ್ಯದಲ್ಲಿದೆ? 1 ಅಂಡ್ 3 ಅನ್ನೋದು ಪ್ರೈಮ್ ನಂಬರ್, ಆದ್ರೆ 1 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಸೊ ಇದು ಕೌಂಟ್ ಆಗಲ್ಲ. ನೆಕ್ಸ್ಟ್ 4 is between 3 and 5. 3 and 5 both are prime numbers, correct? So ಇದು ಕೌಂಟ್ ಆಗುತ್ತೆ. ನೆಕ್ಸ್ಟ್ 6 is between 5 and 7. 5 and 7 both are prime numbers, so ಇದು ಕೌಂಟ್ ಆಗುತ್ತೆ. ನೆಕ್ಸ್ಟ್ 12 ಯಾವ್ದ್ರ ಮಧ್ಯದಲ್ಲಿದೆ? 11 and 13. 11 ಮತ್ತೆ 13 ಎರಡು ಕೂಡ ಪ್ರೈಮ್ ನಂಬರ್. ಹೌದಾ? ನೆಕ್ಸ್ಟ್ 16 ಯಾವ್ದ್ರ ಮಧ್ಯದಲ್ಲಿದೆ? 13 ಮತ್ತೆ 17 ಎರಡು ಕೂಡ ಪ್ರೈಮ್ ನಂಬರ್. ಹೌದು. ನೆಕ್ಸ್ಟ್ 18 ಯಾವ್ದ್ರ ಮಧ್ಯದಲ್ಲಿದೆ? 7 and 19 ಬೋತ್ ಆರ್ ಪ್ರೈಮ್ ನಂಬರ್ಸ್. ಓಕೆ, ನೆಕ್ಸ್ಟ್ 20 ಯಾವ್ದ್ರ ಮಧ್ಯದಲ್ಲಿದೆ? 19 ಮತ್ತು 21. ಹೌದಾ? 19 ಅನ್ನೋದು ಪ್ರೈಮ್ ನಂಬರ್, ಆದ್ರೆ 21 ಪ್ರೈಮ್ ನಂಬರ್ ಅಲ್ಲ. ಹೌದಾ? 21 3 ಟೇಬಲ್ ಅಲ್ಲಿ ಬರುತ್ತೆ, 9 ಟೇಬಲ್ ಅಲ್ಲಿ ಬರುತ್ತೆ, ಸಾರಿ 3 ಟೇಬಲ್ ಅಲ್ಲಿ ಬರುತ್ತೆ, ಕರೆಕ್ಟ್? ಸೊ 21 ಇಸ್ ನಾಟ್ ಅ ಪ್ರೈಮ್ ನಂಬರ್, ಹಾಗಾದ್ರೆ 20 ಕೌಂಟ್ ಆಗಲ್ಲ. ನೆಕ್ಸ್ಟ್ 22 ಯಾವ್ದ್ರ ಮಧ್ಯದಲ್ಲಿದೆ? 21 29 ಪ್ರೈಮ್ ನಂಬರ್, ಆದ್ರೆ 21 ಪ್ರೈಮ್ ನಂಬರ್ ಅಲ್ಲ. ಹೌದಾ? ಸೊ ಇದು ಪ್ರೈಮ್ ನಂಬರ್ ಮಧ್ಯದಲ್ಲಿ ಇಲ್ಲ, ಇದು ಬರಲ್ಲ. ನೆಕ್ಸ್ಟ್ 30 ಯಾವ್ದ್ರ ಮಧ್ಯದಲ್ಲಿದೆ? 29 ಮತ್ತೆ 31. 29 ಕೂಡ ಪ್ರೈಮ್ ನಂಬರ್, 31 ಕೂಡ ಪ್ರೈಮ್ ನಂಬರ್, ಸೊ ಇದು ಕೌಂಟ್ ಆಗುತ್ತೆ. ಹಾಗಾದ್ರೆ
ಸಮ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ? ಎಷ್ಟು ಸ್ಟಾರ್ ಆದ್ವು ಇಲ್ಲಿ? 1 2 3 4 5 6. ಸೊ 6 ಇಸ್ ದ ಆನ್ಸರ್. ಯಾವ್ದದು? ಆಪ್ಷನ್ ಸಿ. ಓಕೆ, ಸರಿ. ಓಕೆ, ಸೊ ಒನ್ ಥಿಂಗ್ ಮ್ಯಾಮ್, ಇದು ನೀವು ಪಾಠ ಮಾಡ್ತಾ ಇದ್ದೀರಾ, ಇಲ್ಲಿ ಈ ತರ ಬರಿತಾ ಇದ್ದೀರಾ, ನಾವು ಕ್ವಶನ್ ಪೇಪರ್ ಅಲ್ಲಿ ಬರೆಯಕ್ಕಾಗಲ್ಲ ಅಲ್ವಾ? ಕ್ವಶನ್ ಪೇಪರ್ ಮೇಲೆ ಏನು ಬರಿಬಾರ್ದು ಅಂತ ರೂಲ್ ಇರುತ್ತೆ, ಹೌದಾ? ಓಕೆ, ಸೊ ಏನ್ ಮಾಡ್ತೀರಾ? ನಾನು ಹೇಳ್ದೆ, ಇಲ್ಲಿ ಮಾರ್ಕ್ ಮಾಡುವಾಗ ತುಂಬಾ ಚಾನ್ಸಸ್ ಇರುತ್ತೆ ಮಿಸ್ ಆಗೋದಕ್ಕೆ. ಸೊ ಏನ್ ಮಾಡ್ತೀರಾ? ತುಂಬಾ ಸಿಂಪಲ್. ನಿಮ್ ಚಿಕ್ಕವರಿದ್ದಾಗಿಂದನೂ ಬೆರಳಿಟ್ಟು ಕೌಂಟ್ ಮಾಡೋದು ಕಲ್ಸಿರ್ತಾರಲ್ವಾ? ಸೊ ಆ ತರ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಈವನ್ ನಂಬರ್ ಯಾವುದು? 2. ಅಲ್ಲಿ ಬೆರಳು ಇಟ್ಕೊಂಡು 2 ಮತ್ತೆ 1 2 ಎಲ್ಲಿದೆ? 1 ಮತ್ತೆ 3 ಮಧ್ಯದಲ್ಲಿ, ಹೌದಾ? ಸೊ ಇದು ಬರಲ್ಲ, ಯಾಕೆ? 1 ಇಸ್ ನಾಟ್ ಅ ಪ್ರೈಮ್. ನೆಕ್ಸ್ಟ್ ವಿ ಅಲ್ಲಿ ಬೆರಳಿಟ್ ಇಂಡಿಕೇಟ್ ಮಾಡ್ತೀರಾ 4ಗೆ. 4 ಯಾವ್ದ್ರ ಮಧ್ಯದಲ್ಲಿದೆ? 3 and 5. ಓಕೆ, ನೆಕ್ಸ್ಟ್ ಈವನ್ ನಂಬರ್ ಎಲ್ಲಿದೆ? 6. ಓಕೆ, ಸೊ ಈ ತರ ಬೆರಳಿಟ್ಟು ನೀವು ಕೌಂಟ್ ಮಾಡ್ತಾ ಹೋಗ್ಬೋದು. ಯಾಕೆ? ಕ್ವಶನ್ ಪೇಪರ್ ಮೇಲೆ ಬರಿಬಾರ್ದಂತ ರೂಲ್ ಇರುತ್ತೆ, ಸರಿನಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಾಕ್ಟೀಸ್. ನೆಕ್ಸ್ಟ್ ಮತ್ತೆ ಒಂದು ಶ್ರೇಣಿ ಇದೆ, ಸಾರಿ, ಅನುಕ್ರಮ ಸಂಖ್ಯೆಗಳಿದಾವೆ. ಏನ್ ಹೇಳ್ತಾರೆ? ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಟೈಮ್ಸ್ ಆಡ್ ನಂಬರ್ ಅಕರ್ಸ್. ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯು. ಓಕೆ, ಸೊ ಫಸ್ಟ್ ಕೀವರ್ಡ್ ಬರ್ಕೊಂಡ್ಬಿಡಿ. ನಮ್ಗೆ ಯಾವ್ದು ಇಲ್ಲಿ ಕಂಡು ಹಿಡಿಬೇಕು? ಆಡ್ ನಂಬರ್ಸ್. ಓಕೆ, ಸರಿ. ಸೊ ಫಸ್ಟ್ ಆಡ್ ನಂಬರ್ಸ್ ಬರ್ಕೊಂಡ್ಬಿಡೋಣ. 1 13 5 1 3. ಓಕೆ, ಸೊ ಆಡ್ ನಂಬರ್ಸ್ ಬರ್ಕೊಂಡ್ವಿ. ಏನ್ ಹೇಳ್ತಾರೆ? ಯಾವ ತರ ಬೆಸ ಸಂಖ್ಯೆ ನಾವು ಕೌಂಟ್ ಮಾಡಬೇಕು? 4ರ ಅಪವರ್ತನಗಳ ನಂತರ ಎಷ್ಟು ಸಾರಿ ಬಂದಿದೆ. ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಟೈಮ್ಸ್ ಆಡ್ ನಂಬರ್ ಅಕರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಫ್ಯಾಕ್ಟರ್ಸ್ ಆಫ್ 4. ಓಕೆ, ಏನಪ್ಪ ಫ್ಯಾಕ್ಟರ್ಸ್ ಆಫ್ 4 ಅಂದ್ರೆ? 4 ಅನ್ನ ಡಿವೈಡ್ ಮಾಡೋ ನಂಬರ್ಸು, ಹೌದಾ? 4 ಅನ್ನ ಡಿವೈಡ್ ಮಾಡೋ ನಂಬರ್ಸ್ ಯಾವ್ದಪ್ಪ? 1 2 4. ಓಕೆ, ಸೊ ಇದು ಫ್ಯಾಕ್ಟರ್ಸ್ ಆಫ್ 4. ಏನು ಫ್ಯಾಕ್ಟರ್ಸ್ ಆಫ್ 4 ಅಂದ್ರೆ? 4 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋ ನಂಬರ್ಗಳು. ಸೊ ನಮ್ಗೆ ಏನ್ ಗೊತ್ತಾಯ್ತು? ಬೆಸ ಸಂಖ್ಯೆ ಯಾವ ತರ ಬರ್ಬೇಕು ಇಲ್ಲಿ? ಫ್ಯಾಕ್ಟರ್ಸ್ ಆಫ್ 4 ನಂತರ ತಕ್ಷಣ ಬರ್ಬೇಕು. ಅಂದ್ರೆ ಒಂದ್ ಆದ್ಮೇಲೆ ಬರ್ಬೇಕು, ಇಲ್ಲ 2 ಆದ್ಮೇಲೆ ಬರ್ಬೇಕು, ಇಲ್ಲ 4 ಆದ್ಮೇಲೆ ಬರ್ಬೇಕು. ಓಕೆ, ಸೊ ಬೆಸ ಸಂಖ್ಯೆಯು 4ರ ಅಪವರ್ತನಗಳ ನಂತರ. ಓಕೆ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ನಂತರ, ಆಫ್ಟರ್ ಹೇಳ್ತಾ ಇದ್ದಾರಾ, ಬಿಫೋರ್ ಹೇಳ್ತಾ ಇದ್ದಾರಾ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಬೆಸ ಸಂಖ್ಯೆ ಯಾವ್ದ್ರ ನಂತರ ಬರ್ಬೇಕು? 4ರ ಅಪವರ್ತನಗಳ ನಂತರ ಬರ್ಬೇಕು. ಓಕೆ, ಎಸ್, ನೋಡೋಣ ಒನ್ ಬೈ ಒನ್. ಓಕೆ, ಫಸ್ಟ್ ಆಡ್ ನಂಬರ್ ಯಾವ್ದಿಲ್ಲಿ? 1, ಆದ್ರೆ ಇದ್ರ ಹಿಂದೆ ಯಾವುದೇ ನಂಬರ್ ಇಲ್ಲ. ನೆಕ್ಸ್ಟ್ 3 ಯಾವ್ದ್ರ ನಂತರ ಬಂದಿದೆ? 2 ನಂತರ. 2 ಅನ್ನೋದು 4ರ ಫ್ಯಾಕ್ಟರ? ಹೌದು, ಹೌದಾ? ನೆಕ್ಸ್ಟ್ 5 ಯಾವ್ದ್ರ ನಂತರ ಬಂದಿದೆ? 4 ಇಸ್ ಅ ಫ್ಯಾಕ್ಟರ್ ಆಫ್ 4. ನೆಕ್ಸ್ಟ್ 1 ಯಾವ್ದ್ರ ನಂತರ ಬಂದಿದೆ? 5 ನಂತರ, ಅದು ಫ್ಯಾಕ್ಟರ್ ಅಲ್ಲ. ನೆಕ್ಸ್ಟ್ 7 ಯಾವ್ದ್ರ ನಂತರ ಬಂದಿದೆ? 6, ಆದ್ರೆ 6 ಅನ್ನೋದು ಫ್ಯಾಕ್ಟರ್ ಆಫ್ 4 ಅಲ್ಲ. ನೆಕ್ಸ್ಟ್ ಆಡ್ ನಂಬರ್ 11 ಯಾವ್ದ್ರ ನಂತರ ಬಂದಿದೆ? ಬೆಸ ಸಂಖ್ಯೆಯು ಅಪವರ್ತನಗಳ ನಂತರ ಬರಬೇಕು, ಹೌದಾ? ಸೊ 11 ಇಸ್ ಆಫ್ಟರ್ 2 ಇಸ್ ಅ ಫ್ಯಾಕ್ಟರ್ ಆಫ್ 4. ಸೊ ಇದು ಕೂಡ ಬರುತ್ತೆ. ನೆಕ್ಸ್ಟ್ 1 ಯಾವ್ದ್ರ ನಂತರ ಬಂದಿದೆ? 4 ನಂತರ, ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 4. 13 ಅಂತೂ ಬರಲ್ಲ, ಯಾಕೆ? 13 1 ನಂತರ ಸಾರಿ 13 ಬರುತ್ತೆ. 1 ಇಸ್ ಅ ಫ್ಯಾಕ್ಟರ್ ಆಫ್ 4, ಕರೆಕ್ಟ್? ಎಸ್. ನೆಕ್ಸ್ಟ್ ಬೆಸ ಸಂಖ್ಯೆ 5 4ರ ನಂತರ ಬಂದಿದೆ. ಸೊ ಇದು 4 ಅನ್ನೋದು 4ರ ಅಪವರ್ತನ. 1 has come after 5. It is not a factor of 4. 3 has come after 1. ಹೌದಾ? 1 ಅನ್ನೋದು ಫ್ಯಾಕ್ಟರ್ ಆಫ್ 4 ಅಲ್ವಾ? ಎಸ್. ಓಕೆ, ಸೊ ಏನ್ ಬರ್ಕೊಂಡ್ವಿ? ಬೆಸ ಸಂಖ್ಯೆಗಳು ಯಾವ ನಂತರ ಬರಬೇಕು? 4ರ
ಫ್ಯಾಕ್ಟರ್ಸ್ ನಂತರ ಬರಬೇಕು. ಸೊ ಎಷ್ಟು ಸ್ಟಾರ್ ಆದ್ವು ಇಲ್ಲಿ? 1 2 3 4 5 6 7. ಹಾಗಾದ್ರೆ ಇದಕ್ಕೆ ಏನಪ್ಪಾ ಆನ್ಸರ್? ಆಪ್ಷನ್ ಎ 7. ಓಕೆ, ನೆಕ್ಸ್ಟ್. ಸಾರಿ, ನೆಕ್ಸ್ಟ್. In the given series, considering three consecutive numbers, the number of times even number greater than 3 occurs between two odd numbers. Okay, ಏನ್ ಹೇಳ್ತಾರೆ? ಕೊಟ್ಟಿರುವ ಶ್ರೇಣಿಯಲ್ಲಿ ಯಾವುದೇ ಮೂರು ಅನುಕ್ರಮ ಸಂಖ್ಯೆಗಳನ್ನು ಪರಿಗಣಿಸಿದಾಗ ಮೂರಕ್ಕಿಂತ ದೊಡ್ಡದಾದ ಸಮಸಂಖ್ಯೆ. ಸೊ ಫಸ್ಟು ಕೀವರ್ಡ್ ಬರ್ಕೊಂಡ್ಬಿಡಿ ನಿಮ್ದು. ಏನ್ ನಾವು ಕಂಡು ಹಿಡಿಬೇಕು? ಮೂರಕ್ಕಿಂತ ದೊಡ್ಡದಾದ ಸಮಸಂಖ್ಯೆ ಯಾವ್ದ್ರ ಮಧ್ಯದಲ್ಲಿ ಬರಬೇಕು? ಎರಡು ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಎಷ್ಟು ಬಾರಿ ಬಂದಿದೆ. ಸೊ ಫಸ್ಟ್ ನಾವು ಏನ್ ಬರ್ಕೊಂಡ್ಬಿಡೋಣ? ಮೂರಕ್ಕಿಂತ ದೊಡ್ಡದಾದ ಸಮಸಂಖ್ಯೆ. ಓಕೆ, ಸೊ 6 ಅನ್ನೋದು ಸಮಸಂಖ್ಯೆ, ಮೂರಕ್ಕಿಂತ ದೊಡ್ಡದು. 2 ಅನ್ನೋದು ಸಮಸಂಖ್ಯೆ ಆದ್ರೆ ಮೂರಕ್ಕಿಂತ ದೊಡ್ಡದಲ್ಲ, ಹೌದಾ? 8 ಬರುತ್ತೆ, 4 ಬರುತ್ತೆ, 2 ಬರಲ್ಲ, ಯಾಕೆ? ಇಟ್ ಇಸ್ ನಾಟ್ ಗ್ರೇಟರ್ ದ್ಯಾನ್ 3. ನೆಕ್ಸ್ಟ್ 6 ಬರುತ್ತೆ, ಸಾರಿ 6 ಬರುತ್ತೆ, 8 ಬರುತ್ತೆ, 4 ಬರುತ್ತೆ, ಹೌದಾ? ಸಮಸಂಖ್ಯೆ ಮೂರಕ್ಕಿಂತ ದೊಡ್ಡದಾಗಿರುವ ಸಮಸಂಖ್ಯೆ. ಸಾರಿ. ಓಕೆ, ಇದು ಯಾವ ತರ ಬರಬೇಕು? ಮೂರು ಅನುಕ್ರಮ ಸಂಖ್ಯೆ ಕೊಟ್ಟಾಗ ಅಂದ್ರೆ ಇದು ಮಧ್ಯದಲ್ಲಿ ಬರಬೇಕು. ಯಾವ್ದ್ರ ಮಧ್ಯದಲ್ಲಿ ಬರಬೇಕು? ಎರಡು ಬೆಸ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ. ಸೊ ಈ ಸಮಸಂಖ್ಯೆ ಎರಡು ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಬರಬೇಕು. ಓಕೆ, ಸೊ ಫಸ್ಟ್ ನೋಡೋಣ. 6 is between 7 and 5. both are odd numbers. ಓಕೆ, ನೆಕ್ಸ್ಟ್ 8 ಲೆಫ್ಟ್ಗೆ 1 ಇದೆ, ರೈಟ್ಗೆ 4 ಇದೆ. 4 ಅನ್ನೋದು ಆಡ್ ನಂಬರ್ ಅಲ್ಲ, ಹೌದಾ? ಸೊ ಇದು ಬರಲ್ಲ. ನೆಕ್ಸ್ಟ್ 4 ಯಾವ್ದ್ರ ಮಧ್ಯದಲ್ಲಿದೆ? 8 ಮತ್ತೆ 9. 8 ಅನ್ನೋದು ಬೆಸ ಸಂಖ್ಯೆ ಅಲ್ಲ. ನೆಕ್ಸ್ಟ್ 6 ಯಾವ್ದ್ರ ಮಧ್ಯದಲ್ಲಿದೆ? 5 and 7. ಎರಡು ಬೆಸ ಸಂಖ್ಯೆ, ಹೌದು. 6 ಯಾವ್ದ್ರ ಮಧ್ಯದಲ್ಲಿದೆ? 7 and 8. 8 ಅನ್ನೋದು ಬೆಸ ಸಂಖ್ಯೆ ಅಲ್ಲ, ಇದು ಬರಲ್ಲ. 8 ಯಾವ್ದ್ರ ಮಧ್ಯದಲ್ಲಿದೆ? 6 and 5, ಹೌದಾ? ಸೊ 5 is a ಆಡ್ ನಂಬರ್, ಆದ್ರೆ 6 ಅಲ್ಲ, ಇದು ಬರಲ್ಲ. ನೆಕ್ಸ್ಟ್ 4 ಯಾವ್ದ್ರ ಮಧ್ಯದಲ್ಲಿದೆ? 3 and 1. ಎರಡು ಕೂಡ ಬೆಸ ಸಂಖ್ಯೆ, ಹಾಗಾದ್ರೆ ಇದು ಕೌಂಟ್ ಆಗುತ್ತೆ. ಹಾಗಾದ್ರೆ ಎಷ್ಟು ಕೌಂಟ್ ಆದ್ವು ಟೋಟಲ್ ಆಗಿ? 1 2 3. ಇದಕ್ಕೆ ಏನ್ ಆಪ್ಷನ್ ಆಗುತ್ತೆ? ಆಪ್ಷನ್ ಎ 3. ಓಕೆ, ಸೊ ಏನ್ ಬರಿಬೇಕಾಗಿತ್ತು? ಮೂರಕ್ಕಿಂತ ದೊಡ್ಡದಾದ ಸಮಸಂಖ್ಯೆ, ಈವನ್ ನಂಬರ್ ಗ್ರೇಟರ್ ದನ್ 3, ಬಿಟ್ವೀನ್ ವಾಟ್? ಬಿಟ್ವೀನ್ two odd numbers. Okay, next. ಏನ್ ಹೇಳ್ತಾರೆ? ಕೊಟ್ಟಿರುವ ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳ ಶ್ರೇಣಿಯಲ್ಲಿ ಯಾವುದೇ ಮೂರು ಕ್ರಮಾನುಗತ ಅಕ್ಷರಗಳನ್ನು ಪರಿಗಣಿಸಿದಾಗ, ಅಂದ್ರೆ ಮೂರು ಕ್ರಮವಾಗಿರುವ ಅಕ್ಷರವನ್ನು ತಗೊಂಡಾಗ ವ್ಯಂಜನಾಕ್ಷರವು ಸ್ವರಾಕ್ಷರಗಳ ನಡುವೆ ಎಷ್ಟು ಬಾರಿ ಬಂದಿದೆ. Okay, that means what is the question? Considering three consecutive letters, the number of time consonants occur between vowels. ಅಂದ್ರೆ ನಾವು ಏನ್ ಕಂಡು ಹಿಡಿಬೇಕು? ನಂಬರ್ ಆಫ್ ಕಾನ್ಸೋನೆಂಟ್ಸ್. ಫಸ್ಟ್ ಕೀವರ್ಡ್ ಬರ್ಕೊಂಡ್ಬಿಡಿ. ನಾವು ಏನ್ ಕಂಡು ಹಿಡಿಬೇಕು? ಕಾನ್ಸೋನೆಂಟ್ಸ್. ಓಕೆ, ಸೊ ಎಲ್ಲೆಲ್ಲಿದೆ ಕಾನ್ಸೋನೆಂಟ್ಸ್? ದೀಸ್ ಆರ್ ಆಲ್ ಕಾನ್ಸೋನೆಂಟ್ಸ್. ಯಾವ್ದ್ರ ಮಧ್ಯದಲ್ಲಿ ಬರ್ಬೇಕಂತ ಹೇಳ್ತಾರೆ? ಎರಡು ವೋವೆಲ್ ಮಧ್ಯದಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಅದು ಎಷ್ಟು ಬಾರಿ ಬಂದಿದೆ ಅಂತ ನಮ್ ಕ್ವೆಶನ್. ಓಕೆ, ಸೊ ಯಾವುದೇ ಮೂರು ಕ್ರಮಾನುಗತ ಅಕ್ಷರಗಳನ್ನು ಪರಿಗಣಿಸಿದಾಗ ವ್ಯಂಜನಾಕ್ಷರವು, ಸೊ ವ್ಯಂಜನಾಕ್ಷರ ನಾವು ಕೌಂಟ್ ಮಾಡಬೇಕು. ಸೊ ಫಸ್ಟ್ ವ್ಯಂಜನಾಕ್ಷರ ಕಾನ್ಸನೆಂಟ್ಸ್ ಬರ್ದಿದ್ದೀನಿ. ಯಾವ ತರ? ಸ್ವರಾಕ್ಷರಗಳ ಮಧ್ಯೆ, ವೋವೆಲ್ಸ್ ಮಧ್ಯದಲ್ಲಿ ಬರಬೇಕು. Okay, so we'll start with first X. Is it between vowels? No. A ಇದೆ, B ಇದೆ. B is not a vowel. Next B is between X and Z. Both are not vowels. Z is between B and A.
ಎ ಅನ್ನೋದು ಓವೆಲ್ ಆದ್ರೆ ಬಿ ಅನ್ನೋದು ಓವೆಲ್ ಅಲ್ಲ. ನೆಕ್ಸ್ಟ್ ಎಂ. ಎಂ ಇಸ್ ಬಿಟ್ವೀನ್ ಎ ಅಂಡ್ ಇ, ಬೋತ್ ಆರ್ ಓವೆಲ್ಸ್. ಹೌದಾ? ನೆಕ್ಸ್ಟ್ ಕ್ಯೂ. ಕ್ಯೂ ಇಸ್ ಬಿಟ್ವೀನ್ ಓ ಅಂಡ್ ಯು, ಬೋತ್ ಆರ್ ಓವೆಲ್ಸ್. ಸೊ ಇದು ಬರುತ್ತೆ. ಎಲ್ ಇಸ್ ಬಿಟ್ವೀನ್ ಯು ಅಂಡ್ ಜಿ. ಯು ಇಸ್ ಓವೆಲ್ ಬಟ್ ಜಿ ಇಸ್ ನಾಟ್ ಅ ಓವೆಲ್. ಓಕೆ. ಜಿ ಇಸ್ ಬಿಟ್ವೀನ್ ಎಲ್ ಅಂಡ್ ಎ, ಆಗಲ್ಲ. ಕೆ ಇಸ್ ಬಿಟ್ವೀನ್ ಎ ಅಂಡ್ ಎಫ್. ಎ ಆಗುತ್ತೆ, ಎಫ್ ಆಗಲ್ಲ. ಎಫ್. ಎಫ್ ಇಸ್ ಬಿಟ್ವೀನ್ ಕೆ ಅಂಡ್ ಇ. ಹೌದಾ? ಸೊ ಇದು ಆಗಲ್ಲ. ಅಕ್ಕಪಕ್ಕದಲ್ಲಿ ಎರಡು ಓವಲ್ ಬರಬೇಕು. ಇ ಡಬ್ಲ್ಯೂ ಇಸ್ ಬಿಟ್ವೀನ್ ಇ ಅಂಡ್ ಓ, ಸೊ ದಿಸ್ ಇಸ್ ಓವಲ್. ಇದು ಓ ಮತ್ತೆ ಸಿ ಮಧ್ಯದಲ್ಲಿ, ಆಗಲ್ಲ. ಸಿ ಇಸ್ ಬಿಟ್ವೀನ್ ವೈ ಅಂಡ್ ಡಿ, ಆಗಲ್ಲ. ಡಿ ಇಸ್ ಬಿಟ್ವೀನ್ ಸಿ ಅಂಡ್ ಐ. ಐ ಓವೆಲ್ ಹೌದು, ಆದ್ರೆ ಸಿ ಅಲ್ಲ. ನೆಕ್ಸ್ಟ್ ಜೆ ಇಸ್ ಬಿಟ್ವೀನ್ ಐ ಅಂಡ್ ಎನ್. ಐ ಓವೆಲ್ ಆದ್ರೆ ಎನ್ ಆಗಲ್ಲ. ಎನ್ ಇಸ್ ಬಿಟ್ವೀನ್ ಜೆ ಅಂಡ್ ಓ. ಜೆ ಇಸ್ ನಾಟ್ ಅ ಓವೆಲ್. ಪಿ. ಪಿ ಅಂತೂ ಕೌಂಟ್ ಆಗೋದೇ ಇಲ್ಲ. ಅಕ್ಕಪಕ್ಕದಲ್ಲಿ ಓವೆಲ್ ಬರಬೇಕು. ಈ ಸೈಡ್ ಯಾವುದು ಓವೆಲೇ ಇಲ್ಲ, ಅಥವಾ ಯಾವುದೇ ಅಕ್ಷರ ಇಲ್ಲ. ಹೌದಾ? ಹಾಗಾದ್ರೆ ವ್ಯಂಜನಾಕ್ಷರವು ಸ್ವರಾಕ್ಷರಗಳ ನಡುವೆ ಎಷ್ಟು ಬಾರಿ ಬಂದಿದೆ? 3 ಬಾರಿ ಬಂದಿದೆ. ಹೌದಾ? ಆಪ್ಷನ್ ಬಿ, ಅ ಕಾನ್ಸೋನೆಂಟ್ ವಿಚ್ ಇಸ್ ಬಿಟ್ವೀನ್ 2 vowels. Next, in the given series, the number of pairs. ಓಕೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಪೇರ್ಸ್. ಪೇರ್ ಅಂದ್ರೆ ಏನು? ಜೋಡಿ. ಹೌದಾ? ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 3 ಆಗಿರುವ ಸಂಖ್ಯಾ ಜೋಡಿ. ನಮ್ಗೆ ಏನ್ ಬೇಕು? ಸಂಖ್ಯಾ ಜೋಡಿ ಸಂಖ್ಯೆಗಳು ಬೇಕು. ಹೌದಾ? ಯಾವ ತರ ಜೋಡಿಗಳು ಬೇಕು? ಆ ಜೋಡಿಗಳ ಮಧ್ಯದಲ್ಲಿನ ವ್ಯತ್ಯಾಸ 3 ಆಗಿರಬೇಕು. ಓಕೆ. ಸೊ ಇಫ್ ಯು ಕನ್ಸಿಡರ್ ಎನಿ 2 ನಂಬರ್ಸ್ ಶ್ರೇಣಿಯಲ್ಲಿ, ರ್ಯಾಂಡಮ್ ನಂಬರ್ ಅಲ್ಲ ಮ್ಯಾಮ್, ನಾನು ಫಸ್ಟ್ ಇಲ್ಲಿ ತಗೊಂಡೆ ಆಮೇಲೆ ಇಲ್ಲಿ ತಗೊಂಡೆ ಆ ಥರ ಅಲ್ಲ, ಶ್ರೇಣಿಯಲ್ಲಿ. ಓಕೆ. ಒಂದ್ರ ಮೇಲೆ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಯಾವುದೇ ಎರಡು ನಂಬರ್ ತಗೊಂಡಾಗ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಶುಡ್ ಬಿ 3. ಓಕೆ. ಅದು ಯೂಶಲಿ ನಾವಿಲ್ಲಿ ಮಾಡ್ಯುಲಸ್ ತಗೊಂತೀವಿ. ನಿಮಗೆ ಮಾಡ್ಯುಲಸ್ ಅಂದ್ರೆ ಪಾಠ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಯೂಶಲಿ ಮಾಡ್ಯುಲಸ್ ಅಂದ್ರೆ ಇಟ್ ವಿಲ್ ಮೇಕ್ ದ ನಂಬರ್ ಪಾಸಿಟಿವ್. ಓಕೆ. ಸೊ -3 or +3 ಬೋತ್ ವಿ ವಿಲ್ ಕನ್ಸಿಡರ್. ಯಾವುದೇ ಎರಡು ನಂಬರ್ ತಗೊಂಡಾಗ ಮಧ್ಯದ ಡಿಫರೆನ್ಸ್, ಯಾವುದೇ ಎರಡು ಅಲ್ಲ, ಅನುಕ್ರಮವಾಗಿ ಎರಡು ನಂಬರ್. ಓಕೆ. ಸೊ ಫಸ್ಟ್ 6 and 8. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 6 and 8? 2. ಇದು ಬರಲ್ಲ. 8 and 5. 8 ಮತ್ತೆ 5 ಮಧ್ಯದಲ್ಲಿ ಡಿಫರೆನ್ಸ್ 3. ಹೌದು, ಇದು ಬರುತ್ತೆ. ನೆಕ್ಸ್ಟ್ 5 and 2. 5 and 2 ಡಿಫರೆನ್ಸ್ 3. ಹೌದು, ಇದು ಬರುತ್ತೆ. ನೆಕ್ಸ್ಟ್ 2 13 ಬರಲ್ಲ. 3 13 14 ಬರಲ್ಲ. 14 - 7 3 ಆಗಲ್ಲ. 7 - 0 is not 3. 0 - 3 3 ಬರುತ್ತೆ. -3 ಬರುತ್ತೆ, ಬಟ್ ಮಾಡ್ಯುಲಸ್ 3 ತಗೊಂಡ್ರೆ +3. ನೆಕ್ಸ್ಟ್ 3 6. 3 ಮತ್ತೆ 6 ಮಧ್ಯದಲ್ಲಿ ಡಿಫರೆನ್ಸ್ 3 ಅಲ್ವಾ? ಇದು ಬರುತ್ತೆ. ನೆಕ್ಸ್ಟ್ 6 and 9. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 6 and 9? 3. ಸೊ ಇದು ಕೂಡ ಬರುತ್ತೆ. ನೆಕ್ಸ್ಟ್ 9 and 7 ಬರಲ್ಲ. 9 - 7 is 2. ನೆಕ್ಸ್ಟ್ 7 - 3 is 4. ಬರಲ್ಲ. 3 - 3 is 0. ಬರಲ್ಲ. 3 - 6 is 3. ಹೌದಾ? ಅಂದ್ರೆ -3 given the modulus +3. 6 and 8 2. ಬರಲ್ಲ. 8 and 1 ನೋ. 1 and 4 ಹೌದು. 1 ಮತ್ತೆ 4 ಮಧ್ಯದ ಡಿಫರೆನ್ಸ್ 3 ಆಗುತ್ತೆ. 4 6 ಆಗಲ್ಲ. 6 2 ಆಗಲ್ಲ. 2 ಮತ್ತೆ 5 ಆಗುತ್ತೆ. 2 ಮತ್ತೆ 5 ಡಿಫರೆನ್ಸ್ ಎಷ್ಟಾಗುತ್ತೆ? 3 ಆಗುತ್ತೆ. 5 and 7 ಬರಲ್ಲ. 2 ಆಗುತ್ತೆ. 7 - 4 is 3. ಎಸ್. ಸೊ ಇಷ್ಟು ಪೇರ್ಗಳು ಬಂದ್ವು. ನಿಮಗೆ ಏನ್ ಮಾಡ್ಬೇಕಾಯ್ತು? ನಂಬರ್ ಆಫ್ ಪೇರ್ಸ್ ಹ್ಯಾವಿಂಗ್ ದ ಡಿಫರೆನ್ಸ್ ಆಸ್ 3. ಸೊ ಎಷ್ಟು ಸಲ ಬಂದ್ವು? ಈ ಕೌಂಟ್ ಮಾಡ್ತಾ ಹೋದ್ರೆ 1 2 3 4 5 6 7 8 9. ಹೌದಾ? 9 ಬಂದ್ವು. ಆದರೆ ಆಪ್ಷನ್ ಅಲ್ಲಿ 9 ಇಲ್ಲ. ಮೇ ಬಿ ಟೈಪಿಂಗ್ ಎರರ್. ದ ಆನ್ಸರ್ ಇಸ್ 9. ಓಕೆ. ಆನ್ಸರ್ ಇಸ್ 9. ದ ಕ್ಲೋಸೆಸ್ಟ್ ಇಸ್ 8, ಬಟ್ ಆನ್ಸರ್ ಶುಡ್ ಬಿ 9. ಫೈನ್. ಏನು? ನಂಬರ್ ಆಫ್ ಪೇರ್ಸ್ ಹ್ಯಾವಿಂಗ್ ದ ಡಿಫರೆನ್ಸ್ 3. ಅನುಕ್ರಮವಾಗಿ ಎರಡೆರಡು ನಂಬರ್ ತಗೊಂತಾ ಹೋದಾಗ ಅದ್ರ ಮಧ್ಯದಲ್ಲಿ ಡಿಫರೆನ್ಸ್ 3 ಬರಬೇಕು. ನೆಕ್ಸ್ಟ್, in the given series of English letters,
ಸ್ಟಾರ್ಟಿಂಗ್ ಫ್ರಮ್ ದ ಲೆಫ್ಟ್, 6th ಲೆಟರ್ ಟು ದ ಲೆಫ್ಟ್ ಆಫ್ 8th ಲೆಟರ್ ಈಸ್. ಅರ್ಥ ಮಾಡ್ಕೊಳ್ಳಿ, ಬಿ ವೆರಿ ಕೇರ್ಫುಲ್. ಕೊಟ್ಟಿರುವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳ ಸರಣಿಯಲ್ಲಿ ಎಡದಿಂದ ಓಕೆ, ಸೊ ಇದಕ್ಕೆ ಯಾವುದು ಈ ತರ ಕೌಂಟ್ ಮಾಡ್ತಾ ಹೋದ್ರೆ ಎಡದಿಂದ, ಇದು ನಿಮ್ದು ದಿಸ್ ಇಸ್ ಯೋರ್ ಲೆಫ್ಟ್ ಸೈಡ್, ದಿಸ್ ಇಸ್ ಯೋರ್ ರೈಟ್ ಸೈಡ್. ಹೌದಾ? ಏನ್ ಹೇಳ್ತಾರೆ, ಎಡದಿಂದ 8ನೇ ಅಕ್ಷರದ ಎಡಕ್ಕೆ ಬರುವ 6ನೇ ಅಕ್ಷರ ಯಾವುದು? ಓಕೆ, ಸೊ ಫಸ್ಟ್ ನಮ್ಗೆ ಏನ್ ಬೇಕು, ಎಡದಿಂದ 8ನೇ ಅಕ್ಷರ ಬೇಕು. ಓಕೆ, ಫ್ರಮ್ ಲೆಫ್ಟ್ 8th ಲೆಟರ್. ಸೊ ಫಸ್ಟ್ ಏನ್ ಮಾಡೋಣ, ಲೆಫ್ಟ್ ಇಂದ 8ನೇ ಲೆಟರ್ ಯಾವುದು ನೋಡ್ಕೊಂಡ್ ಬಿಡೋಣ. ಸೊ ಐ ಕೌಂಟ್ ಹಿಯರ್ 1 2 3 4 5 6 7 8. ಓಕೆ, ಸೊ 8th ಲೆಟರ್ ಯಾವ್ದಿಲ್ಲಿ, ಎಂ, ಎಡದಿಂದ. ಹೌದಾ? ಏನ್ ಹೇಳ್ತಾರೆ, ಎಡದಿಂದ 8ನೇ ಅಕ್ಷರದ ಎಡಕ್ಕೆ ಅಂದ್ರೆ ಈಗ ಎಂ ಆಯ್ತು. ಹೌದಾ? ಸೊ ಇದೆಲ್ಲ ಲೆಟರ್ಸು ಎಮ್ಮದ್ದು ಲೆಫ್ಟ್ ಆಯ್ತು, ಇದೆಲ್ಲ ಲೆಟರ್ಸ್ ಎಮ್ಮದ್ದು ರೈಟ್ ಆಯ್ತು. ಹೌದಾ? ಏನ್ ಹೇಳ್ತಾರೆ, ಈ ಅಕ್ಷರದ ಎಡಕ್ಕೆ, ಸೊ ನಮ್ಗೆ ಯಾವ ಸೈಡ್ ಬೇಕು, ಈ ಸೈಡ್ ಬೇಕು. ಓಕೆ, ದಿಸ್ ಸೈಡ್ ವಿ ವಾಂಟ್. ಎಷ್ಟನೇ ಲೆಟರು, ಎಡಕ್ಕೆ ಬಂದಿರುವ 6ನೇ ಅಕ್ಷರ ಯಾವುದು? ಸೊ ನೀವು ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ, ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಓಕೆ ಇದ್ರದ್ದು ಎಡಕ್ಕೆ, ಯಾವ್ದ್ರದ್ದು, ಲೆಫ್ಟ್ ಎಮ್ಮದ ಎಡಕ್ಕೆ, ಸೊ ಎಡಕ್ಕೆ ಈ ತರ ಹೋಗ್ತೀರಾ. ಹೌದಾ? 6ನೇ ಲೆಟರ್ ಬೇಕು. ಸೊ ಕೌಂಟ್ ಮಾಡ್ತಾ ಹೋಗೋಣ, 1 2 3 4 5 6. ಸೊ ಯಾವ ಲೆಟರ್ ಬರುತ್ತೆ, ಎಮ್ಮದ ಎಡಕ್ಕೆ, ಎಮ್ಮದ ಎಡಕ್ಕೆ ಯಾವ ಲೆಟರ್ ಬರುತ್ತೆ, 6ನೇ ಪ್ಲೇಸ್ ಅಲ್ಲಿ ಜಿ ಬರುತ್ತೆ. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಯ್ತು, ಆಪ್ಷನ್ ಸಿ, ಜಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರುವ ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಎಡದಿಂದ 8ನೇ ಅಕ್ಷರದ, ಸೊ ಫಸ್ಟ್ ಲೆಫ್ಟ್ ಇಂದ 8ನೇ ಅಕ್ಷರ ಬರ್ಕೊಂಡ್ವಿ, ಆ 8ನೇ ಅಕ್ಷರದಿಂದ ಲೆಫ್ಟ್ಗೆ ಬರೋ 6ನೇ ಅಕ್ಷರ. ಸೊ ಇದ್ರ ಲೆಫ್ಟ್ ಹೇಗೆ ಹೋಗ್ತೀರಾ, ಸೊ ದಿಸ್ ಇಸ್ ಲೆಫ್ಟ್ ಆಫ್ ಎಂ, ಲೆಫ್ಟ್ ಆಫ್ ಎಂ. ಓಕೆ, ಸೊ 6ನೇ ಅಕ್ಷರ ಜಿ ಬಂತು, ಆಪ್ಷನ್ ಸಿ. Next, in the given letters, English letter series, the number of times K occurs immediately after the vowel. Okay, K ಬರಬೇಕು, ಏನ್ ಬರಬೇಕು, ಲೆಟರ್ ಕೆ ಬರಬೇಕು. ನಿಮ್ದು ಕೀವರ್ಡ್ ಏನು, ಕೀವರ್ಡ್ ಫಸ್ಟ್ ಬರ್ಕೊಂಡ್ಬಿಡಿ. ಲೆಟರ್ ಕೆ, ನಮಗೆ ಲೆಟರ್ ಕೆ ಬೇಕು. ಯಾವಾಗ, ಇಮ್ಮಿಡಿಯೇಟ್ಲಿ ಆಫ್ಟರ್ ವೋವೆಲ್. ಕೊಟ್ಟಿರುವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳ ಸರಣಿಯಲ್ಲಿ ಸ್ವರಾಕ್ಷರದ ನಂತರ ತಕ್ಷಣ ಬಂದಿರುವ ಕೆಗಳ ಸಂಖ್ಯೆ ಎಷ್ಟು? ಹೌದಾ? ಸೊ ಕೆ ಫಸ್ಟ್ ಎಲ್ಲೆಲ್ಲಿದೆ ನೋಡ್ಕೊಂಡ್ ಬಿಡೋಣ. ಇಲ್ಲಿ, ಇಲ್ಲಿ, ಇಲ್ಲಿ ಯಾವ್ದಾದ್ರು ಬಿಟ್ನ? ಓಕೆ, ಸೊ ಇಷ್ಟು ಕೆ ಇದಾವೆ. ನಮಗೆ ಯಾವ ತರ ಕೆ ಕೌಂಟ್ ಮಾಡಬೇಕು, ಸ್ವರಾಕ್ಷರದ ನಂತರ ಬರುವ ಕೆ, ಅಂದ್ರೆ ಫಸ್ಟ್ ಸ್ವರಾಕ್ಷರ ಬರಬೇಕು, ನಂತರ ಕೆ ಬರಬೇಕು. ಹೌದಾ? ಸೊ ಫಸ್ಟ್ ಕೆ, ಇದು ಸ್ವರಾಕ್ಷರ ಹಿಂದೆ ಯಾವುದು ಇಲ್ಲ, ಇದು ಬರಲ್ಲ. ದಿಸ್ ಕೆ ಇಸ್ ಆಫ್ಟರ್ ಬಿ, ಬರಲ್ಲ. ಓಕೆ, ಸೊ ದಿಸ್ ಇಸ್ ಆಫ್ಟರ್ ಇ, ಬರುತ್ತೆ. ಈ ಕೆ ಆಫ್ಟರ್ ಝೆಡ್ ಬಂದಿದೆ, ಝೆಡ್ ಇಸ್ ನಾಟ್ ಅ ವೋವೆಲ್. ಈ ಕೆ ಯು ನಂತರ ಬಂದಿದೆ, ಹೌದು ಯು ಅನ್ನೋದು ವೋವೆಲ್. ಇದು ಕೂಡ ಎ ಆದ್ಮೇಲೆ ಬಂದಿದೆ, ಇದು ಎಂ ಆದ್ಮೇಲೆ ಬಂದಿದೆ, ಎಂ ಇಸ್ ನಾಟ್ ಅ ವೋವೆಲ್. ಕರೆಕ್ಟ್? ಹಾಗಾದ್ರೆ ಏನಾಯ್ತು ಇದ್ರ ಅರ್ಥ, ಎಷ್ಟು ಸಲ ಕೆ ವೋವೆಲ್ ನಂತರ ಬಂದಿದೆ, 1 2 3, 3 ಸಲ. ಸೊ ಆಪ್ಷನ್ ಡಿ. ಓಕೆ, ಯಾವುದು, ಆಪ್ಷನ್ ಡಿ, 3 ಸಲ. ಎಸ್. ನೆಕ್ಸ್ಟ್, ಇನ್ ದ ಗಿವನ್ ಸೀರೀಸ್ ಕನ್ಸಿಡರಿಂಗ್ ಎನಿ 3 ಕನ್ಸಿಕ್ಯೂಟಿವ್ ನಂಬರ್ಸ್, ಯಾವುದೇ 3 ಅನುಕ್ರಮ ನಂಬರ್ಗಳನ್ನ ತಗೊಂಡಾಗ ದ ನಂಬರ್ ಆಫ್ ಟೈಮ್ಸ್ ಅ ಸ್ಕ್ವೇರ್ ನಂಬರ್ ಅಕರ್ಸ್ ಬಿಟ್ವೀನ್ ಆಡ್ ನಂಬರ್ಸ್. ಸೊ ನಾವು ಏನ್ ಕೌಂಟ್ ಮಾಡಬೇಕು, ಸ್ಕ್ವೇರ್ ನಂಬರ್ಸ್. ಹೌದಾ? ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಯಾವುದೇ 3 ಅನುಕ್ರಮ ಸಂಖ್ಯೆಗಳನ್ನು ಪರಿಗಣಿಸಿದಾಗ ವರ್ಗ ಸಂಖ್ಯೆಯು, ಸೊ ನಮ್ದು ಕಾನ್ಸಂಟ್ರೇಷನ್ ಯಾವ್ದ್ರ ಮೇಲೆ ಇರಬೇಕು, ವರ್ಗ ಸಂಖ್ಯೆ. ಯಾವ್ದ್ರ ಮಧ್ಯದಲ್ಲಿ ಬರಬೇಕು, ಬೆಸ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ. ಸೊ ಫಸ್ಟ್ ವರ್ಗ ಸಂಖ್ಯೆಗಳನ್ನ ಬರ್ಕೊಂಡ್ಬಿಡೋಣ. 1 is a ವರ್ಗ ಸ್ಕ್ವೇರ್, 1 square is 1. 4 is a
square, 9 is a square, 16 is a square, 1 is a square, 0 is also square. ನೆನ್ಪಿಟ್ಕೊಳ್ಳಿ, because 0 square is 0. ನೆಕ್ಸ್ಟ್ 25 ಅನ್ನೋದು 5 ಸ್ಕ್ವೇರ್, 1 ಅನ್ನೋದು 1 ಸ್ಕ್ವೇರ್. ಕರೆಕ್ಟಾ? ಸೊ ಇಷ್ಟು ವರ್ಗ ಸಂಖ್ಯೆಗಳು ಇದಾವೆ ಇದರಲ್ಲಿ. ನಾವು ಯಾವ ತರ ವರ್ಗ ಸಂಖ್ಯೆಗಳನ್ನ ಪಿಕ್ ಮಾಡ್ಬೇಕು ಇವಾಗ? ಬೆಸ ಸಂಖ್ಯೆಗಳ ನಡುವೆ ಬರುವ, ಓಕೆ, ಸೊ ಆ ವರ್ಗ ಸಂಖ್ಯೆಯು ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಇರಬೇಕು. ಸೊ ಫಸ್ಟ್ ವರ್ಗ ಸಂಖ್ಯೆ 1. ಈಸ್ ಇಟ್ ಬಿಟ್ವೀನ್ ಟೂ ಆಡ್ ನಂಬರ್ಸ್? ನೋ, ಆ ಕಡೆ ಯಾವುದೇ ನಂಬರ್ ಇಲ್ಲ. Yes, 4 is between 3 and 5. Both are odd numbers. 9 is between 8 and 10. They are not odd numbers. 16 is between 13 and 17. Yes, both are odd numbers. 1. 1 ಯಾವ್ದ್ರ ಮಧ್ಯದಲ್ಲಿದೆ? 17 and 0. 1 ಬರಲ್ಲ. ಯೂಶಲಿ ನೋಡಿ, ಯೂಶಲಿ 0ನ ಈವನ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಂಬರ್ ಎಂಡಿಂಗ್ ವಿತ್ 0 is always a even number. ಓಕೆ, ಸೊ ನಮಗೆ ಆಡ್ ನಂಬರ್ ಇರಬೇಕು. ಸೊ ಇದು ಬರಲ್ಲ. ನೆಕ್ಸ್ಟ್ 0 is between 1 and 19. ಸೊ this is between odd numbers. 25 is between 8 and 6. ಬರಲ್ಲ. 1 is between 6 and 2. ಇದು ಬರಲ್ಲ. ಹೌದಾ? ಹಾಗಾದ್ರೆ ಎಷ್ಟು ಉಳಿತಪ್ಪ ಇಲ್ಲಿ? 3 ಸ್ಟಾರ್ ಉಳ್ಕೊಂಡು. ಅದರ ಅರ್ಥ ವರ್ಗ ಸಂಖ್ಯೆಯು ಬೆಸ ಸಂಖ್ಯೆಗಳ ಮಧ್ಯೆ ಎಷ್ಟು ಸಲ ಬಂದಿದೆ? 3 ಸಲ ಬಂದಿದೆ. ಓಕೆ, ಎಸ್. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, 0 ಅನ್ನೋದು ಇಟ್ ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅಂದ್ರೆ ಇದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ. 0 ಅನ್ನೋದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ. ಆದ್ರೆ ಯೂಶುವಲಿ 0 ಇಂದ ಎಂಡ್ ಆಗೋ ನಂಬರ್ಸ್ ಈವನ್ ನಂಬರ್ಸ್ ಇರ್ತವೆ. ಓಕೆ, ಸೊ ಯೂಶುವಲಿ ಇಟ್ ಇಸ್ ಕನ್ಸಿಡರ್ಡ್ ಈವನ್. ನೆಕ್ಸ್ಟ್, ಇನ್ ದ ಗಿವನ್ ಸೀರೀಸ್ ನಂಬರ್ ಆಫ್ ಟೈಮ್ಸ್ ಆಡ್ ನಂಬರ್ ಅಕರ್ಸ್. ಸೊ ನಮ್ಗೆ ಏನ್ ಬೇಕು? ಆಡ್ ನಂಬರ್ಸ್. ಯಾವ ತರ ಆಡ್ ನಂಬರ್ಸ್? ಇಮಿಡಿಯೇಟ್ಲಿ ಆಫ್ಟರ್ ಅ ಸ್ಕ್ವೇರ್ ನಂಬರ್. ಓಕೆ, ಸೊ ಅದನ್ನೇ ಇದೆ ಸೇಮ್. ಅಲ್ಲಿ ವರ್ಗ ಸಂಖ್ಯೆ ಬೆಸ ಸಂಖ್ಯೆ ಮಧ್ಯದಲ್ಲಿ, ಇಲ್ಲಿ ಬೆಸ ಸಂಖ್ಯೆ ವರ್ಗ ಸಂಖ್ಯೆ ಮಧ್ಯದಲ್ಲಿ. ಸೊ ಫಸ್ಟ್ ಬೆಸ ಸಂಖ್ಯೆಗಳನ್ನ ಬರ್ಕೊಂಡ್ ಬಿಡೋಣ. ಅಂದ್ರೆ ಏನ ಕ್ವಶನ್ ಅರ್ಥ? ಬೆಸ ಸಂಖ್ಯೆ ಅಕ್ಕಪಕ್ಕದಲ್ಲಿ ವರ್ಗ ಸಂಖ್ಯೆ ಇರಬೇಕು. ಓಕೆ, ಎರಡೂ ಕಡೆ ವರ್ಗ ಸಂಖ್ಯೆ ಇರಬೇಕು ಬೆಸ ಸಂಖ್ಯೆಯ ಅಕ್ಕಪಕ್ಕದಲ್ಲಿ. ಓಕೆ, ಫಸ್ಟ್ 5 ಯಾವ್ದ್ರ ಮಧ್ಯದಲ್ಲಿದೆ? 8 and 4. 4 is a square but 8 is not a square. Next, 1 is between 4 and 5. 4 is a square but 5 is not. 5 ಯಾವ್ದ್ರ ಮಧ್ಯದಲ್ಲಿದೆ? 1 ಮತ್ತೆ 6 ಮಧ್ಯದಲ್ಲಿ. 1 is a square but 6 is not a square. 9 ಯಾವ್ದ್ರ ಮಧ್ಯದಲ್ಲಿದೆ? 6 and 2. Both are not. This 11 ಯಾವ್ದ್ರ ಮಧ್ಯದಲ್ಲಿದೆ? 2 and 16. 16 is a square but 2 is not. ಕ್ವಶನ್ ಕರೆಕ್ಟ್ ಇದೆಯಾ ಇದು? 17 is a odd number between 16 and 18. 16 is a square. ಓಕೆ, ಸಾರಿ, ನಂದೇ ತಪ್ಪಾಯ್ತು. ಸಾರಿ. ಏನ್ ಹೇಳಿದ್ದಾರೆ? ಆಫ್ಟರ್ ದ ಸ್ಕ್ವೇರ್, ಬಿಟ್ವೀನ್ ಅಲ್ಲ. ರಿಯಲಿ ಸಾರಿ. ಆಫ್ಟರ್ ಅಂತ ಹೇಳಿದ್ದಾರೆ, ಬಿಟ್ವೀನ್ ಅಲ್ಲ. ಸಾರಿ. ಸೊ ಇದು ನಿಮ್ದು ಆಡ್ ನಂಬರ್ಸ್. ಏನ್ ಬರ್ಬೇಕು? ಆಡ್ ನಂಬರ್ಸ್ ಆಫ್ಟರ್ ಸ್ಕ್ವೇರ್ ನಂಬರ್, ಬಿಟ್ವೀನ್ ಅಲ್ಲ. ಓಕೆ, ಎಸ್. 5 is after 8. 8 is not a square. 1 is after 4. 4 is a square. 5 is after 1. 1 is a square. 1 square is 1. 9 is after 6. 6 is not a square. 11 2 ನಂತರ ಇದೆ, 2 ಸ್ಕ್ವೇರ್ ಅಲ್ಲ. 17 16 ನಂತರ ಇದೆ, 16 ಸ್ಕ್ವೇರ್ ಹೌದು. ನೆಕ್ಸ್ಟ್ 1 ಯಾವ್ದ್ರ ನಂತರ ಇದೆ? 2 ನಂತರ ಇದೆ. ಅಂದ್ರೆ 2 is not a square. ಸಾರಿ, ಇದು ಬರಲ್ಲ. ನೆಕ್ಸ್ಟ್ 25 ಯಾವ್ದ್ರ ನಂತರ ಇದೆ? 1 ನಂತರ ಇದೆ. ಹೌದಾ? ಸೊ 1 ಅನ್ನೋದು ಹೌದು, ಇಟ್ ಇಸ್ ಅ ಸ್ಕ್ವೇರ್. ಎಷ್ಟಾದ್ವು? 4. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್, in the given series of English letters, number of times letter
ಪಿ ಅಕರ್ಸ್ ಬಿಟ್ವೀನ್ ಓವೆಲ್ಸ್. ತುಂಬಾ ಈಸಿ. ಲೆಟರ್ ಪಿ ಬರಬೇಕು. ಎಲ್ಲಿ ಯಾವ ತರ ಬರಬೇಕು? ಬಿಟ್ವೀನ್ ದ ಓವೆಲ್ಸ್. ಓವೆಲ್ಸ್ ಮಧ್ಯದಲ್ಲಿ ಬರಬೇಕು. ಸೊ ಎಲ್ಲೆಲ್ಲಿ ಪಿ ಇದೆ ಫಸ್ಟ್ ನೋಡ್ಕೊಂಡ್ ಬಿಡೋಣ. ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಯಾವ್ದಾದ್ರು ಬಿಟ್ನಾ? ಓಕೆ. ಸೊ ಆ ಕಡೆ ಈ ಕಡೆ ಏನ್ ಬರಬೇಕು? ಓವೆಲ್ಸ್ ಬರಬೇಕು. ಆ ತರ ಪಿ ನ ನಾವು ಕೌಂಟ್ ಮಾಡಬೇಕು. ಓಕೆ. ಸೊ ಫಸ್ಟ್ ಎ ಬಿ ಮಧ್ಯದಲ್ಲಿದೆ, ಬಿ ಅನ್ನೋದು ಓವೆಲ್ ಅಲ್ಲ. ಓಕೆ, ಇದು ಬರುತ್ತೆ. ಓ ಮತ್ತೆ ಎ ಮಧ್ಯದಲ್ಲಿದೆ. ಇದು ಬರಲ್ಲ. ಸಿ ಮತ್ತೆ ಐ ಮಧ್ಯದಲ್ಲಿದೆ. ಸಿ ಇಸ್ ನಾಟ್ ಅ ಓವೆಲ್. ಇದು ಬರುತ್ತೆ. ಇ ಮತ್ತೆ ಓ ಎರಡು ಓವೆಲ್. ಇದು ಬರಲ್ಲ. ಓ ಮತ್ತೆ ಎಂ. ಎಂ ಇಸ್ ನಾಟ್ ಅ ಓವೆಲ್. ಇದು ಬರುತ್ತೆ. ಓ ಅಂಡ್ ಓ ಬೋತ್ ಆರ್ ಓವೆಲ್ಸ್. ಹೌದಾ? ಹಾಗಾದ್ರೆ ಎಷ್ಟಾಯ್ತಪ್ಪ ಇದಕ್ಕೆ ಆನ್ಸರ್? ಆಪ್ಷನ್ ಬಿ. ಓಕೆ. ಸೊ ಪಿ ಬರಬೇಕು. ಯಾವ ತರ ಬರಬೇಕು? ಓವೆಲ್ಸ್ ಮಧ್ಯದಲ್ಲಿ ಬರಬೇಕು. ಓಕೆ. ಸೊ ಇದು ಓ ಮತ್ತೆ ಎ ಬೋತ್ ಆರ್ ಓವೆಲ್ಸ್. ಇ ಮತ್ತೆ ಓ ಬೋತ್ ಆರ್ ಓವೆಲ್ಸ್. ಓ ಮತ್ತೆ ಓ ಬೋತ್ ಆರ್ ಓವೆಲ್ಸ್. ನೆಕ್ಸ್ಟ್, ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಪೇರ್ಸ್, ಹೌದಾ, ಮತ್ತೆ ಜೋಡಿ ನೋಡಬೇಕು, ಆಫ್ ಟೂ ಕನ್ಸಿಕ್ಯೂಟಿವ್ ನಂಬರ್ಸ್ ವಿತ್ ದ ಸಮ್ ನಾಟ್ ಈಕ್ವಲ್ ಟು 5. ಓಕೆ. ಸೊ ಎರಡು ಜೋಡಿ ನಂಬರ್ಗಳು ಅಂದ್ರೆ ಒಂದಾದ್ಮೇಲೆ ಒಂದು ಅನುಕ್ರಮವಾಗಿ ತಗೊಂಡಾಗ, ಕ್ರಮಾನುಗತವಾಗಿ ತಗೊಂಡಾಗ, ಹೌದಾ, ಯಾವ ತರ ಬರಬೇಕು? ಎರಡು ಸಂಖ್ಯೆಗಳ ಮೊತ್ತ 5 ಆಗಿರ್ಬಾರ್ದು. ಆ ತರ ಜೋಡಿಗಳನ್ನ ಕಂಡುಹಿಡಿಬೇಕು. ಹೌದಾ? ಅಂದ್ರೆ ಎರಡು ಕ್ರಮಾನುಗತವಾಗಿ ಕೌಂಟ್ ಮಾಡಿ ಎರಡೆರಡು ನಂಬರ್ ತಗೊಳ್ತಾ ಹೋದಾಗ ಸಮ್ ಮೊತ್ತ ನೋಡ್ಬೇಕು. ಮೊತ್ತ ಏನಾಗಿರ್ಬಾರ್ದು? ನಾಟ್ ಈಕ್ವಲ್ ಟು 5 ಆಗಿರ್ಬಾರ್ದು. ಓಕೆ. ಸೊ ನೋಡೋಣ. ಫಸ್ಟ್ 1 and 3. 1 plus 3 is 4. is not equal to 5, ರೈಟ್? ಸೊ ಇದು ಬರುತ್ತೆ. ಏನ್ ಹೇಳ್ತಾರೆ? ನಾಟ್ ಈಕ್ವಲ್ ಟು 5 ಆಗಿರ್ಬಾರ್ದು. ನೆಕ್ಸ್ಟ್ 3 plus 2 is 5. ಹಾಗಾದ್ರೆ ಇದು ಬರಲ್ಲ. 2 plus 3 is 5. ಬರಲ್ಲ. 3 plus 0 is 3. ಬರುತ್ತೆ. ಓಕೆ, ಇಟ್ ಇಸ್ ನಾಟ್ 5. 0 plus 5 is 5. ಬರಲ್ಲ. 5 plus 0 is 5. ಬರಲ್ಲ. 0 plus 1 is 1. ಹೌದಾ? ನೆಕ್ಸ್ಟ್ 1 plus 4 is 5. ನಾಟ್ ಈಕ್ವಲ್ ಟು 5 ಬೇಕು. 4 and 1 is 5. ಬರಲ್ಲ. 1 and 5 is 6. ಎಸ್, ಬರುತ್ತೆ. 5 plus 0 is 5. ಬರಲ್ಲ. 0 plus 7 is 0. ಸಾರಿ, 7. ಬರುತ್ತೆ. 7 plus of minus 2 is how much? 7 minus 2, which is 5. ಅದು ಬರಲ್ಲ. minus 2 plus 7. minus 2 plus 7 is again how much? plus 5. ಸೊ ಇದು ಬರಲ್ಲ. ಹಾಗಾದ್ರೆ ಎಷ್ಟು ಬಂತಿಲ್ಲಿ? 1 2 3 4 5. ಆಪ್ಷನ್ ಬಿ. ಓಕೆ. ಎರಡು ಜೋಡಿ ಜೋಡಿ ನಂಬರ್ ಮೊತ್ತ ತಗೊಂಡಾಗ 5 ಬರಬಾರ್ದು. ಆ ತರ ನಂಬರ್ಸ್ ಕೌಂಟ್ ಮಾಡಬೇಕು. ನೆಕ್ಸ್ಟ್, the third number to the left of the number which is exactly in the middle of the following series. ಓಕೆ. ಏನ್ ಹೇಳ್ತಾರೆ? ಕೊಟ್ಟಿರುವ ಶ್ರೇಣಿಯಲ್ಲಿ ಮಧ್ಯ ಸಂಖ್ಯೆಯಲ್ಲಿರುವ ಸಂಖ್ಯೆಯ ಎಡಕ್ಕೆ ಬಂದಿರುವ ಮೂರನೇ ಸಂಖ್ಯೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವಾಗ್ಲೂ ಈ ತರ ಕನ್ಫ್ಯೂಸ್ ಆದ್ರೆ ನಿಮ್ ಕ್ವಶನ್ ಅನ್ನ ಬ್ರೇಕ್ ಮಾಡ್ಕೊಳ್ಳಿ. ಓಕೆ. ಬ್ರೇಕ್ ಇಟ್ ಇನ್ 2 segments 3 segments. ನಿಮ್ಗೆ ಎಷ್ಟು ಸೆಗ್ಮೆಂಟ್ ಬೇಕೋ ಅಷ್ಟರಲ್ಲಿ ಬ್ರೇಕ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ನೋಡೋಣ? ಮಧ್ಯದಲ್ಲಿರುವ ಸಂಖ್ಯೆ. ಮಧ್ಯದಲ್ಲಿ ಯಾವಾಗಿರುತ್ತೆ? ಇದು ಎಷ್ಟಿದೆ ನೋಡ್ಕೋಬೇಕು ಫಸ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27. 27 ನ ಹಾಗಾದ್ರೆ ಮಧ್ಯದಲ್ಲಿರೋ ನಂಬರ್ ಯಾವುದು? 14th. ಅಂದ್ರೆ ಆ ಕಡೆ 13 ಆಯ್ತು, ಈ ಕಡೆ 13 ಆಯ್ತು. 26. ಮಧ್ಯದಲ್ಲಿರೋದು 14th. ಹೌದಾ? 14ನೇ ನಂಬರ್ ಯಾವ್ದಿದಕ್ಕೆ? 1 2 3 4 5 6 7 8 9 10 11 12 13 14. ಓಕೆ. ಸೊ 9 ಅನ್ನೋದು ಎಕ್ಸಾಕ್ಟ್ಲಿ ಮಧ್ಯದಲ್ಲಿರೋ ನಂಬರ್. ಇದಕ್ಕೆ ನಾವ್ ಏನ್ ಕಂಡುಹಿಡಿಬೇಕು? ಎಡಕ್ಕೆ ಬಂದಿರುವ ಮೂರನೇ ಸಂಖ್ಯೆ. ಸೊ ಇದ್ರ ಎಡಕ್ಕೆ ಯಾವುದು? ಲೆಫ್ಟ್ ಸೈಡ್. ಸೊ ಇದರಿಂದ ಮೂರನೇ ಸಂಖ್ಯೆ ಯಾವ್ದಪ್ಪ? 1 2 3. This is your third number to the left of 9. Which is the answer? Which is correct answer here? Option B. Okay. So ಎಡಕ್ಕೆ ಬಂದಿರೋ ಮೂರನೇ ಸಂಖ್ಯೆ. So this is the left side. 1 2 3 4. Next,
ದ ನಂಬರ್ ಆಫ್ ಪೇರ್ಸ್, ಪೇರ್ ಅಂದ್ರೆ ಮತ್ತೆ ಏನಿಲ್ಲಿ ಜೋಡಿ ನಂಬರ್ಗಳು. ಯಾವ ತರ ನಂಬರ್ಗಳು? ಪ್ರೈಮ್ ನಂಬರ್ಸ್ ಇನ್ ದ ಗಿವನ್ ಸೀಕ್ವೆನ್ಸೀಸ್. ಏನ್ ಬೇಕು? ಕೊಟ್ಟಿರುವ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯಾ ಜೋಡಿ. ಓಕೆ, ಸೊ ಪ್ರೈಮ್ ನಂಬರ್ಸ್ ಇರಬೇಕು. ಯಾವ ತರ ಇರಬೇಕು? ಜೋಡಿ ಜೋಡಿ ಇರಬೇಕು, ಅಂದ್ರೆ ಒಂದಾದ್ರ ಮೇಲೆ ಒಂದು. ಸರಿನಾ? ಸೊ ನೋಡೋಣ. ಫಸ್ಟ್ ಒನ್ ಇಸ್ ನಾಟ್ ಅ ಪ್ರೈಮ್ ನಂಬರ್. 1 2. ನೆಕ್ಸ್ಟ್ 2 3. ಎಸ್, ಬೋತ್ ಆರ್ ಪ್ರೈಮ್ ನಂಬರ್ಸ್, ಜೋಡಿಯಲ್ಲಿ ಇದಾವೆ. ನೆಕ್ಸ್ಟ್ 3 4. ಇಲ್ಲಿ ಬರ್ಕೊಂತೀನಿ 2 3. ನೆಕ್ಸ್ಟ್ 3 4. 4 is not a prime number. 4 5. 4 is not a prime number. 5 1. 1 is not a prime number. 1 6. 6 is not a prime number. 6 7. 6 ಆಗಲ್ಲ. 7 3. ಹೌದು, 7 and 3 both are prime numbers. 3 6. 6 is not a prime number. 6 1 ಆಗಲ್ಲ. 1 4 ಆಗಲ್ಲ. 4 3 ಆಗಲ್ಲ. 3 5. ಎಸ್, 3 5 ಬೋತ್ ಆರ್ ಪ್ರೈಮ್ ನಂಬರ್ಸ್. ಸೊ ಎಷ್ಟು ಜೋಡಿ ಸಿಕ್ತು ನಮಗೆ? 3 ಜೋಡಿಗಳು ಸಿಕ್ಕು. ಆಪ್ಷನ್ ಸಿ. ಓಕೆ, ಏನ್ ಬೇಕು? ಪ್ರೈಮ್ ನಂಬರ್ಸ್ ಜೋಡಿಗಳು ಬೇಕು, ಅವಿಭಾಜ್ಯ ಸಂಖ್ಯೆಯ ಜೋಡಿಗಳು. ನೆಕ್ಸ್ಟ್, ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ವರ್ಗ ಸಂಖ್ಯೆಗಳ ನಡುವೆ ಬಂದಿರುವ ಎರಡುಗಳ ಸಂಖ್ಯೆ ಎಷ್ಟು? ಓಕೆ, ಸೊ ನಾವು ಏನ್ ಕೌಂಟ್ ಮಾಡ್ಬೇಕಿಲ್ಲಿ? ನಂಬರ್ 2 ಎಷ್ಟು ಸಲ ಬಂದಿದೆ ಕೌಂಟ್ ಮಾಡಬೇಕು. ಯಾವ ತರ? ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರಬೇಕು. ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ದ ನಂಬರ್ ಆಫ್ ಟೂಸ್. ಸೊ ದ ನಂಬರ್ ಆಫ್ ಟೂಸ್ ವಿ ಹ್ಯಾವ್ ಟು ಕೌಂಟ್. ಫಸ್ಟ್ ಎಲ್ಲೆಲ್ಲಿ 2 ಇದೆ ಬರ್ಕೊಂಡ್ ಬಿಡೋಣ. ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಇದೇನ್ ಯಾವ ತರ ಬರಬೇಕು? ವರ್ಗ ಸಂಖ್ಯೆಗಳ ನಡುವೆ ಬರಬೇಕು. ಓಕೆ, ಎಸ್. ಸೊ ಫಸ್ಟ್ 2 ಬಿಟ್ವೀನ್ 1 and 4. 1 ಅನ್ನೋದು ಸ್ಕ್ವೇರ್, 4 ಅನ್ನೋದು ಸ್ಕ್ವೇರ್. ನೆಕ್ಸ್ಟ್ ಈ 2 4 ಮತ್ತೆ 9. 4 ಸ್ಕ್ವೇರ್ ಆಗುತ್ತೆ, 9 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 2 9 ಮತ್ತೆ 1. 9 ಅನ್ನೋದು ಸ್ಕ್ವೇರ್, 1 ಅನ್ನೋದು ಕೂಡ ಸ್ಕ್ವೇರ್. ದಿಸ್ 2 9 and 4 ಮಧ್ಯದಲ್ಲಿದೆ, ಇದು ಕೂಡ ಬರುತ್ತೆ. ಬಿಕಾಸ್ 9 is 3 square, 4 is 2 square. ಇದು ಕೂಡ ಬರುತ್ತೆ. ಲಾಸ್ಟ್ 2 9 ಮತ್ತೆ 5 ಮಧ್ಯದಲ್ಲಿ. 5 ಅನ್ನೋದು ಸ್ಕ್ವೇರ್ ಅಲ್ಲ, ಹಾಗಾದ್ರೆ ಎಷ್ಟಾಯ್ತು? 5. ಆಪ್ಷನ್ ಎ. The number of twos between square numbers. ನೆಕ್ಸ್ಟ್, ಕೊಟ್ಟಿರುವ ಶ್ರೇಣಿಯಲ್ಲಿ 8ರ ನಂತರ ತಕ್ಷಣ ಬಂದಿರುವ ಆದರೆ 3ಕ್ಕಿಂತ ಮುಂಚೆ ಬಾರದಿರುವ 7ಗಳ ಸಂಖ್ಯೆ ಎಷ್ಟು? ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಕ್ವಶನ್ ಅನ್ನ ಬ್ರೇಕ್ ಮಾಡ್ಕೊಳ್ಳಿ. ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ದ ನಂಬರ್ ಆಫ್ ಸೆವೆನ್ಸ್. ಏನ್ ಕೌಂಟ್ ಮಾಡಬೇಕು? 7ಗಳು. ಸೊ ಹಿಯರ್ ಇಟ್ ಇಸ್ 7, ಹಿಯರ್ ಇಟ್ ಇಸ್ 7. ಇಲ್ಲಿ ಎಲ್ಲ ಕಡೆ 7 ಇದೆ. ಯಾವ ತರ ಬರಬೇಕು? 8ರ ನಂತರ ಬರಬೇಕು, ಆದರೆ 3ಕ್ಕಿಂತ ಮುಂಚೆ ಬರಬಾರ್ದು. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ? ಈ 7 ನಂಬರ್ 7 8ರ ನಂತರ ಬರಬೇಕು, ಆದರೆ 3ಕ್ಕಿಂತ ಮುಂಚೆ ಬರಬಾರ್ದು. ಮುಂಚೆ ಅಂದ್ರೆ ಬಿಫೋರ್. ಇಲ್ಲಿ 7 ಇರಬೇಕು. ಆಫ್ಟರ್ ಇಲ್ಲಿ ಏನಿರ್ಬೇಕು? 8ರ ನಂತರ, ಅಂದ್ರೆ ಇಲ್ಲಿ ಹಿಂದೆ 8 ಇರಬೇಕು, ಆಮೇಲೆ 7 ಬರಬೇಕು. ಯಾವ್ದ್ರ ಮುಂಚೆ ಬರಬಾರ್ದು? 3ರ ಮುಂಚೆ ಬರಬಾರ್ದು, ಅಂದ್ರೆ ಮುಂದೆ 3 ಇರಬಾರ್ದು. ಈ ತರ ಇರಬಾರ್ದು ನಿಮ್ ನಂಬರ್, ಈ ತರ ಇರಬಾರ್ದು. ಓಕೆ, ಸೊ 7 ಅನ್ನೋದು 8ರ ನಂತರ ಬರಬೇಕು, ಆದರೆ 3ರ ನಂತರ ಇರಬಾರದು. ಸಾರಿ, 3ರ ಮುಂಚೆ ಇರಬಾರ್ದು. ಸೊ ದಿಸ್ ಯು ಶುಡ್ ನಾಟ್ ಕೌಂಟ್. ಈ ತರ ಇರೋದನ್ನ ಯು ಶುಡ್ ನಾಟ್ ಕೌಂಟ್. ಸೊ ಫಸ್ಟ್ 1 ಬರುತ್ತಾ? ಎಸ್, ಇದು ಬರುತ್ತೆ. ಇಲ್ಲ, 8 ಇರ್ಲೇಬೇಕಲ್ವಾ? 8 ಇರ್ಲೇಬೇಕು.
ನೆಕ್ಸ್ಟ್ ಇದು ಬರಲ್ಲ, ಯಾಕೆ ಇದು 8 ನಂತರ ಬರಬೇಕು, ಇಲ್ಲಿ 9 ಇದೆ. ನೆಕ್ಸ್ಟ್ ಇಲ್ಲಿ 8 ನಂತರ ಬಂದಿದೆ ಆದ್ರೆ 3ಕ್ಕಿಂತ ಮುಂಚೆ ಇಲ್ಲ, ಇದು ಬರುತ್ತೆ. ನೆಕ್ಸ್ಟ್ 8 ನಂತರ ಬರಬೇಕು, 8 ಇಲ್ಲ ಇಲ್ಲಿ, ಇದು 8 ಇಲ್ಲ. ನೆಕ್ಸ್ಟ್ ಇಟ್ ಶುಡ್ ಕಮ್ ಆಫ್ಟರ್ 8, ಆಫ್ಟರ್ 8 ಇದೆ ಆದ್ರೆ 3 ಇದೆ, ಇದು ಬರಲ್ಲ. ಮುಂಚೆ 8 ಇರಬೇಕು, ಇಲ್ಲಿ 8 ಇಲ್ಲ, ಇದಕ್ಕೂ 8 ಇಲ್ಲ. ಹಾಗಾದ್ರೆ ಏನಪ್ಪ ಇದಕ್ಕೆ ಆನ್ಸರ್? ಆಪ್ಷನ್ ಸಿ 2. ಓಕೆ, 8ರ ನಂತರ ಬರಲೇಬೇಕು, 3ರ ಮುಂಚೆ ಇರಬಾರ್ದು. ನೆಕ್ಸ್ಟ್ ಕೊಟ್ಟಿರೋ ಸಂಖ್ಯಾ ಶ್ರೇಣಿಯಲ್ಲಿ 1ಕ್ಕಿಂತ ಮುಂಚೆ ತಕ್ಷಣ ಬಂದಿರುವ ಆದರೆ 4ರ ನಂತರ ತಕ್ಷಣ ಬಾರದಿರುವ ಎರಡುಗಳ ಸಂಖ್ಯೆ ಎಷ್ಟು? ಸೊ ಫಸ್ಟ್ ಏನ್ ಬೇಕು ನಮ್ಗೆ? ದ ನಂಬರ್ ಆಫ್ ಟೂಸ್. ಸೊ ಎಷ್ಟು 2 ಇದೆ ಫಸ್ಟ್ ಬರ್ಕೊಂಡ್ ಬಿಡೋಣ. ಹಿಯರ್ ಯು ಹ್ಯಾವ್ ಟೂಸ್. ಏನ್ ಬರ್ಬೇಕು? 2 ಇರ್ಬೇಕು. ಯಾವ ತರ ಇರ್ಬೇಕು? 1ಕ್ಕಿಂತ ಮುಂಚೆ. ಸೊ ಇಲ್ಲಿ 1ಕ್ಕಿಂತ ಮುಂಚೆ ಅಂದ್ರೆ 1 ಇಲ್ಲಿ ಬರ್ಬೇಕು, 1ಕ್ಕಿಂತ ಮುಂಚೆ ಇರ್ಬೇಕು, ಆದರೆ 4ರ ನಂತರ ಬರಬಾರದು. ಸೊ ಇಲ್ಲಿ 4 ಬರಬಾರ್ದು. ಓಕೆ, ಸೊ 1ಕ್ಕಿಂತ ಮುಂಚೆ 2 ಬರಬೇಕು, ಆದ್ರೆ 4ರ ನಂತರ ಬರಬಾರ್ದು. ಸರಿನಾ? ಓಕೆ, ಸೊ ಫಸ್ಟ್ ಇಲ್ಲಿ ಫಸ್ಟ್ 2 1ಕ್ಕಿಂತ ಮುಂಚೆ ಇದೆ ಆದ್ರೆ 4 ನಂತರ ಇದೆ, ಬರಲ್ಲ. ಇಲ್ಲಿ 1ಕ್ಕಿಂತ ಮುಂಚೆ ಇದೆ, ಹಿಂದೆ 1 ಇದೆ. ಓಕೆ, ಸೊ ಬರ್ಬೋದು. ನೆಕ್ಸ್ಟ್ 1ಕ್ಕಿಂತ ಮುಂಚೆ ಇದೆ ಆದ್ರೆ ಹಿಂದ್ಗಡೆ 4 ಇದೆ, ಬರಲ್ಲ. ನೆಕ್ಸ್ಟ್ ಇಲ್ಲಿ 2 ಮುಂದೆ 4 ಇದೆ, ಬರಲ್ಲ. ಏನ್ ಹೇಳ್ತಾರೆ? 2 ನಂತರ 1 ಇರ್ಬೇಕು, ಅದು ಬರಲ್ಲ. ಇಲ್ಲಿ 2 ನೆಕ್ಸ್ಟ್ 2 ಇದೆ, ಇದು ಬರಲ್ಲ. ಯಾಕೆ? 2 ಅನ್ನೋದು 1ಕ್ಕಿಂತ ಮುಂಚೆ ಬರ್ಬೇಕು, ಆದ್ರೆ ಇಲ್ಲಿ 2 ಮುಂಚೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಮುಂಚೆ 2 ಇದೆ, 1 ಮುಂಚೆ ಇದೆ, ಆಮೇಲೆ 4 ಇಲ್ಲ. ಸೊ ಇದು ಬರುತ್ತೆ, ಇದು ಬರುತ್ತೆ, ಇದು ಬರಲ್ಲ. ಯಾಕೆ? 1 ಇದೆ, 4 ಇದೆ, 4 ಇರಬಾರ್ದಲ್ಲ, ಇದು ಬರಲ್ಲ. ಈ 2 ಹೌದು 1ಕ್ಕಿಂತ ಮುಂಚೆ ಇದೆ, 4 ಇಲ್ಲ, ಬರುತ್ತೆ. ಇದು ಬರಲ್ಲ, ಯಾಕೆ? ಅದ್ರ ಮುಂದೆ 1 ಇರಬೇಕು, ಆದ್ರೆ ಇಲ್ಲಿ 1 ಇಲ್ಲ, ಇದು ಬರಲ್ಲ. ಸರಿನಾ? ಸೊ ಎಷ್ಟಾಯ್ತು? 1 2 3 4. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ. ಓಕೆ, ಸೊ 2 ಅನ್ನೋದು 1ಕ್ಕಿಂತ ಮುಂಚೆ, ಅಂದ್ರೆ ಅದ್ರ ಮುಂದೆ 1 ಇರಬೇಕು, ಇಲ್ಲಿ 4 ಬರಬಾರ್ದು. 4 ಬಿಟ್ ಯಾವ್ದಾದ್ರು ನಂಬರ್ ಬಂದ್ರೆ ಓಕೆ, ಮುಂದೆ 1 ಇರಬೇಕು, ಹಿಂದೆ 4 ಬಿಟ್ಟು ಯಾವ್ದಾದ್ರು ನಂಬರ್ ಇರ್ಬೋದು. ಆ ತರ ಎಷ್ಟು ಸಲ ಇದೆ? 4 ಸಲ ಇದೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಫಾರ್ ದ ಕ್ವೆಶನ್ 19 and 20 ಅಂದ್ರೆ ಎರಡು, ಕನ್ಸಿಡರ್ ದ ಸೀರಿಯಲ್ ನಂಬರ್ ಫ್ರಮ್ ಸ್ಟಾರ್ಟಿಂಗ್ ಲೆಟರ್ ಟು ದ ಲಾಸ್ಟ್ ಲೆಟರ್. ಅಂದ್ರೆ ಸೀರಿಯಲ್ ನಂಬರ್ ತರ ಬರಿತಾ ಹೋಗ್ಬೇಕು, ಆರ್ಡರ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಆರ್ಡರ್ ಇಂಪಾರ್ಟೆಂಟ್ ಅಲ್ಲ, ನಂಬರ್ ನೋಡ್ತಾ ಹೋಗ್ಬೇಕು. ಕೊಟ್ಟಿರುವ ಅಕ್ಷರಗಳ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಕಂಡುಬರುವ ವ್ಯಂಜನಾಕ್ಷರಗಳ ಸಂಖ್ಯೆಯು, ಅಂದ್ರೆ ಇನ್ ದ ಗಿವನ್ ಲೆಟರ್ ಸೀರೀಸ್ ದ ನಂಬರ್ ಆಫ್ ಕಾನ್ಸೋನೆಂಟ್ಸ್ ದಟ್ ಆರ್ ಇನ್ ದ ಪ್ಲೇಸ್ ಆಫ್ ಪ್ರೈಮ್ ನಂಬರ್ಸ್. ಓಕೆ, ಅಂದ್ರೆ ನಮ್ಗೆ ಏನ್ ಬೇಕು? ಕಾನ್ಸೋನೆಂಟ್ಸ್ ಬೇಕು. ಆ ಕಾನ್ಸೋನೆಂಟ್ಸ್ ನಂಬರ್ ಪ್ಲೇಸ್ ಏನಿರ್ಬೇಕು? ಪ್ರೈಮ್ ನಂಬರ್ ಪ್ಲೇಸ್ ಇರ್ಬೇಕು. ಓಕೆನಾ? ಸೊ ಫಸ್ಟ್ ಕಾನ್ಸೋನೆಂಟ್ಸ್ ಯಾವ್ದಪ್ಪ? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್. ಓಕೆ, ಇದ್ರದ್ದು ಪ್ಲೇಸ್ ಸ್ಥಾನ, ಯಾವ ತರ ಸ್ಥಾನ ಇರೋ ಕಾನ್ಸೋನೆಂಟ್ಸ್ ಬೇಕು ನಮ್ಗೆ? ಪ್ರೈಮ್ ನಂಬರ್ ಸ್ಥಾನದಲ್ಲಿರೋದು. ಓಕೆ, ಸೊ ಫಸ್ಟ್ ನಂಬರ್ ಬರ್ಕೊಂಡ್ಬಿಡೋಣ. 1 2 3 4 5 6 7 8 9 10 11 12. ಓಕೆ, ಎಸ್. ಸೊ ನಮ್ಗೆ ಕಾನ್ಸೋನೆಂಟ್ಸು ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿರೋದು ಮಾತ್ರ ಬೇಕು. ಓಕೆ, ಲೆಟ್ ಸ್ಟಾರ್ಟ್ ಕೌಂಟಿಂಗ್. ಬಿ ಯಾವ ಸ್ಥಾನದಲ್ಲಿದೆ? 2 ಅನ್ನೋದು ಹೌದು, ಇಟ್ ಇಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಸಿ 3 ಇಸ್ ಅ ಪ್ರೈಮ್ ನಂಬರ್. ಡಿ 4 ಸ್ಥಾನದಲ್ಲಿದೆ, 4 ಇಸ್ ನಾಟ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಎಫ್
ಎಫ್ ಸ್ಥಾನ ಎಷ್ಟು 6, ಇಟ್ ಇಸ್ ನಾಟ್ ಅ ಪ್ರೈಮ್ ನಂಬರ್. ಜಿ ಹೌದು 7 is a prime number, 8 is not prime, 10 is not prime, k 11 is prime, 12 is not a prime number. ಹಾಗಾದ್ರೆ ಎಷ್ಟಾಯ್ತು? ಆಪ್ಷನ್ ಸಿ 4. ಕಾನ್ಸೋನೆಂಟ್ಸ್ ಇನ್ ದ ಪ್ಲೇಸ್ ಆಫ್ ಪ್ರೈಮ್ ನಂಬರ್ಸ್. ಪ್ಲೇಸ್ ಅಂದ್ರೆ ಏನು? ಸ್ಥಾನ. ಸೊ ಫಸ್ಟ್ ಸ್ಥಾನ ಬರ್ಕೊಂಡ್ಬಿಡಿ. ಎಷ್ಟಿದಾವೆ? 1 2 3 12 ಪ್ರೈಮ್ ನಂಬರ್ ಸ್ಥಾನದಲ್ಲಿರೋ ಕಾನ್ಸೋನೆಂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ? 1920 ಎರಡದಕ್ಕೂ ಸೀರಿಯಲ್ ನಂಬರ್ ಹಾಕೋಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ಗೂ ಸೀರಿಯಲ್ ನಂಬರ್ ಹಾಕೋಬೇಕು, ಯಾಕಂದ್ರೆ ಆರ್ಡರ್ ಅಲ್ಲಿ ಇರುತ್ತೆ, ಇರಲ್ಲ. 3 ಇಲ್ಲಿ ನೋಡ್ಬೋದು ನೀವು, ಆರ್ಡರ್ ಅಲ್ಲಿ ಇಲ್ಲ ಅದು, ಹೌದಾ? ನಮ್ಗೆ ಆರ್ಡರ್ ಅಲ್ಲಿ ಇದ್ರೆ ಯಾವ ಸ್ಥಾನದಲ್ಲಿ ಯಾವ ಅಲ್ಫಾಬೆಟ್ ಅಂತ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ಆರ್ಡರ್ ಅಲ್ಲಿ ಇಲ್ಲ, ನೋಡ್ಬೋದು. ಟ್ವೆಂಟಿ 24 25 26. ಓಕೆ, ಏನ್ ಹೇಳ್ತಾರೆ? ಇನ್ ದ ಗಿವನ್ ಲೆಟರ್ ಸೀರೀಸ್ ದ ನಂಬರ್ ಆಫ್ ವೋವೆಲ್ಸ್, ಏನ್ ಕೌಂಟ್ ಮಾಡ್ಬೇಕು ನಾವು? ದ ನಂಬರ್ ಆಫ್ ವೋವೆಲ್ಸ್ ದಟ್ ಅಪಿಯರ್ ಇನ್ ದ ಪ್ಲೇಸ್ ಆಫ್ ಮಲ್ಟಿಪಲ್ಸ್ ಆಫ್ 2. ಓಕೆ, ಅಂದ್ರೆ ಮಲ್ಟಿಪಲ್ಸ್ ಆಫ್ 2 ಅಂದ್ರೆ ಏನು? ಎರಡರಿಂದ ಭಾಗವಾಗುವ ಸಂಖ್ಯೆಗಳು, ಹೌದಾ? ಈ ಅಕ್ಷರ ಶ್ರೇಣಿಯಲ್ಲಿ ಎರಡರ ಅಪವರ್ತ್ಯಗಳ ಸ್ಥಾನದಲ್ಲಿ ಬರುವ ಸ್ವರಾಕ್ಷರಗಳು ಎಷ್ಟು? ಸೊ ನಮ್ಗೆ ಏನ್ ಬೇಕು? ಓವೆಲ್ಸ್ ಬೇಕು. ಸೊ ಓವೆಲ್ಸ್ ಎಲ್ಲೆಲ್ಲಿದೆ ಫಸ್ಟ್ ಬರ್ಕೊಂಡ್ ಬಿಡೋಣ. ಸೊ ಇಲ್ಲಿದೆ ಓವೆಲ್ಸ್. ಓಕೆ, ಸೊ ಈ ಓವೆಲ್ಸ್ ಅಲ್ಲಿ ಯಾವ ತರ ಸ್ಥಾನ ಬೇಕು ನಮಗೆ? ಮಲ್ಟಿಪಲ್ ಆಫ್ 2 ಇರೋದು ಮಾತ್ರ ಬೇಕು, ಸರಿನಾ? ಸೊ ಎ ಅನ್ನೋದ್ರ ಸ್ಥಾನ ಎಷ್ಟು? 1. ಈಸ್ ಇಟ್ ಅ ಮಲ್ಟಿಪಲ್ ಆಫ್ 2? ನೋ. ಇ ಅನ್ನೋದು ಅದ್ರ ಸ್ಥಾನ ಎಷ್ಟು? 6. ಈಸ್ ಇಟ್ ಅ ಮಲ್ಟಿಪಲ್ ಆಫ್ 2? ಎಸ್. ಐ ಅನ್ನೋದು ಯಾವ ಸ್ಥಾನದಲ್ಲಿದೆ? 10 ಸ್ಥಾನದಲ್ಲಿದೆ, ಇದು ಕೂಡ ಮಲ್ಟಿಪಲ್ ಆಫ್ 2. ಓ ಯಾವ ಸ್ಥಾನದಲ್ಲಿದೆ? 15. 15 ಅನ್ನೋದು ಮಲ್ಟಿಪಲ್ ಆಫ್ 2 ಅಲ್ಲ. ನೆಕ್ಸ್ಟ್ ಯು ಯಾವ ಸ್ಥಾನದಲ್ಲಿದೆ? 22. 22 ಇಸ್ ಇಟ್ ಅ ಮಲ್ಟಿಪಲ್ ಆಫ್ 2? ಎಸ್. ಓಕೆ, ಸೊ ಎಷ್ಟು ಓವೆಲ್ಸ್? ಎಲ್ಲ ಓವೆಲ್ಸ್ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ವಿ. ಯಾವ ಸ್ಥಾನದಲ್ಲಿರಬೇಕು? ಎರಡರ ಅಪವರ್ತ್ಯಗಳ ಸ್ಥಾನದಲ್ಲಿ ಇರಬೇಕು. ಎಷ್ಟಾದ್ವು? 3. ಸೊ ದಟ್ ಇಸ್ ಆಪ್ಷನ್ ಸಿ. Okay, yes. And this is the end of this chapter also. Please keep practicing. We'll see you tomorrow with the next chapter. Thank you all. Take care.